ಬುದ್ಧಿಯೇ ಸಮ್ಯಜ್ಞಾನ ಸಂಶಯ ಜ್ಞಾನ ಮಿಥ್ಯಾಜ್ಞಾನ ಉಂಟಾದ್ರು ಸಮ್ಯಜ್ಞಾನ ಉಂಟಾದ್ರು ಅದ ಸಂಶಯ ಜ್ಞಾನ ಮಿಥ್ಯಾಜ್ಞಾನ ತೊಲಗಿದ್ರು ಸಮ್ಯಜ್ಞಾನ ಉಂಟಾಗುತ್ತೆ ಸಮ್ಯಜ್ಞಾನ ಉಂಟಾಗುತ್ತೆ ಸಂಶಯ ಮಿಥ್ಯಾಜ್ಞಾನ ತೊಲಗುತ್ತೆ ಈ ಬುದ್ಧಿಯಲ್ಲಿ ಆಗುವಂತ ವಿಕಾರ ಇದನ್ನ ಆತ್ಮನಿಗೆ ಏನು ವಿಶೇಷ ಆಗೋಲ್ಲ ಧೀರವೇಯಂ ವಿಭಜ್ಯದೇನು ಬುದ್ಧಿಯೇ ರೀತಿ ಹೊಡ್ಕೊಳತ್ತೆ ಅಂತ ಸಂಶಯ ರೂಪವಾಗಿಯೂ ಮಿಥ್ಯಾಜ್ಞಾನ ರೂಪವಾಗಿಯೂ ಸಮ್ಯಜ್ಞಾನ ಹೊಡ್ಕೊಳುತ್ತೆ ಆದ್ರೆ ಸಂಶಯವನ್ನು ಮಿಥ್ಯಾಜ್ಞಾನ ಬಿಟ್ಟು ಮಾತ್ರಕ್ಕೆ ಆತ್ಮನಿಗೆ ಏನು ಹೆಚ್ಚುಗಾರಿಕೆ ಆಗಲ್ಲ ಸಮ್ಯಜ್ಞಾನ ಬಂದ ಮಾತ್ರಕ್ಕೆ ಆತ್ಮನಿಗೆ ಯಾವ ವಿಶೇಷತೆಯೂ ಉಂಟಾಗಲ್ಲ ಕೊರತೆಯೂ ಇಲ್ಲ ವಿಶೇಷತೆಯೂ ಇಲ್ಲ ಅಂದ್ರೆ ಬುದ್ಧಿಯಲ್ಲಿ ಯಾವ ಒಂದು ಜ್ಞಾನ ಉಂಟಾಗುತ್ತೆ ಅಥವಾ ನಾನೂರು ಬುದ್ಧಿ ಇದೆ ಪ್ರತ್ಯೇಕ ಅದೆರಡು ಬಂದು ಹೋಗಿ ಮಾಡೋದು ವಿಷಯವಾಗಿರುತ್ತೆ ಸಾಕ್ಷಿಯಲ್ಲಿರ್ತಕ್ಕಂತಹ ಪ್ರತ್ಯೇಕ ಬೋಧ ಇದೆ ಅದು ಬಂದು ಹೋಗಿ ಮಾಡೋದೆಲ್ಲ ವಿಕಾರವಾಗುತ್ತೆ ವಿಚಾರ ಇಲ್ಲ ಏಕರೂಪ ಇದೆ ಸಾಕ್ಷಿಗೂ ಬುದ್ಧಿಗೂ ವಿವೇಕ ಮಾಡ್ತದೆ ಈಗ ಕುತಃ ಕೂಟಸ್ಥಾತ್ಮ ಸಿದ್ಧಿ ಚೇತ್ ಕೂಟಸ್ಥನಾದ ಆತ್ಮನ ಸಿದ್ಧಿ ಆತ್ಮನ ಇರುವಿಕೆ ಬದಲಾವಣೆಯಲ್ಲಿರ್ತಕ್ಕಂಥ ಆತ್ಮಜ್ಞಾನ ಹೇಗೆ ಪ್ರೂವ್ ಮಾಡ್ತೀರಾ ಯಾವ ಆಧಾರದಿಂದ ಕೂಟಸ್ಥಾತ್ಮ ಸಿದ್ಧಿ ಆಗುತ್ತೆ ಹಾಗಾಗಿ ಎಲ್ಲದರ ಸಿದ್ಧಿಯು ಕೂಟಸ್ಥಾತ್ಮದಿಂದಲೇ ಕೂಟಸ್ಥಾತ್ಮ ಸಿದ್ಧಿ ಯಾವುದರಿಂದ ಕೇಳೋ ಅರ್ಥ ಇಲ್ಲ ಸಿದ್ಧ ವಿಧಮ ಸಿದ್ಧಿ ಯಾವ್ದಿದ್ದಾಗಲೇ ಇದೆಲ್ಲದರ ಸಿದ್ಧಿ ಆಗುತ್ತೆ ಯಾವ ಸಿದ್ಧಿ ಆಗದೆ ಏನು ಸಿದ್ಧಿಸೋದೇ ಇಲ್ವೋ ಅಂಥ ಧರ್ಮ ಒಳಗಿರೋ ಸ್ವರೂಪಕ್ಕೆ ಯಾವ ಹಂಗು ಇಲ್ಲ ಯಾವ್ದು ಅಪೇಕ್ಷೆಯೂ ಇಲ್ಲ ಅದು ಇದನ್ನು ಮುಗಿದಾರಲ್ಲ ಅನಾತ್ಮನ ಬುದ್ಧಾದಿಯಲ್ಲಿ ಮುಗಿದಾಗ ಅವನಿಗೆ ಅದು ಏನ್ ತಿಳ್ಕೊಳ್ಳೋದು ಅದು ಹೇಗೆ ಗೊತ್ತಾಗುತ್ತೆ ಅದು ನನ್ಕೋಗಿ ಏನ್ ಪ್ರಮಾಣ ಇದೆಲ್ಲ ಪ್ರಶ್ನೆ ಮಾಡ್ತಾರೆ ಎಲ್ಲವನ್ನು ಪ್ರಮಾಣದ ತಿಳ್ಕೊಂಡು ಅಭ್ಯಾಸ ಮಾಡ್ಕೊಂಡು ಸಾಕ್ಷಿಯನ್ನು ಯಾವ ಪ್ರಮಾಣ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಹೇಳ್ತಾರೆ ದಹಾನಂ ಹಾನ ಮಾತ್ರೇಣ ಮೋದಯೋ ಯಥಾಯತಃ ತತ್ಸಿದ್ಧಿ ಸ್ಯಾತ್ ತತ್ತೀರೇ ದಾನ ವಿಧರ್ಮ ಚೇ अपि हि यथा ನಹಾನಂ ಹಾನ ಮಾತ್ರ ಹಾನ ಮಾತ್ರ ಜೊತೆ ಬಿಟ್ಟ ಮಾತ್ರದಿಂದ ಅಂದ್ರು ಯಾವುದನ್ನು ಬಿಟ್ಟ ಮಾತ್ರದಿಂದ ಸಂಶಯ ಜ್ಞಾನವನ್ನು ಮಿಥ್ಯಾಜ್ಞಾನವನ್ನು ಕಳ್ಸ್ಕೊಂಡ ಮಾತ್ರದಿಂದ ಆತ್ಮನಿಗೆ ಏನು ಹಾನವಾಗಲ್ಲ ಹಾನ ಬಿಟ್ಟು ಹೋಗೋದು ಆಗೋಲ್ಲ ಹಾಗೆಯೇ ಯತಃ ಇಷ್ಟು ಮಾತ್ರದಿಂದ ಉದಯ ನಾಪಿ ಯತಃ ಉಪಾದಾನ ಸಮ್ಯಜ್ಞಾನ ಉಂಟಾದ್ರೆ ಆತ್ಮನಿಗೆ ಅದು ಸೇರ್ಕೊಳ್ಳೋದು ಉಂಟಾಗೋದು ಇಲ್ಲ ಸಮ್ಯಜ್ಞಾನ ಉಂಟಾಗೋದ್ರಿಂದ ಆತ್ಮನಿಗೆ ಏನೋ ಹೆಚ್ಚುಗಾರಿಕೆ ಉಂಟಾಗೋದಾಗಲಿ ಸಂಶಯ ಜ್ಞಾನ ಮಿಥ್ಯಾಜ್ಞಾನ ಹೋದದ್ರಿಂದ ಆತ್ಮನಿಗೆ ಹಾನವಾಗುವುದಾಗಲಿ ಎರಡೂ ಆಗೋದಿಲ್ಲ ಯಾಕೆ ಅಂದ್ರೆ ಯಾವುದರಿಂದ ಯಾವ ಆತ್ಮನಿಂದ ಅವುಗಳ ಸಿದ್ಧಿ ಆಗುತ್ತದೆಯೋ ಅಂದ್ರೆ ಯಾವ ಆತ್ಮನ ಸಾಕ್ಷಿಯ ಬಲದಿಂದ ಸಂಶಯ ಜ್ಞಾನ ಇದೆ ಸಂಶಯ ಜ್ಞಾನ ಹೋಯ್ತು ಮಿಥ್ಯಾಜ್ಞಾನ ಇದೆ ಮಿಥ್ಯಾಜ್ಞಾನ ಹೋಯ್ತು ಸಮ್ಯ ಜ್ಞಾನ ಉಂಟಾಯ್ತು ಇಷ್ಟು ಸಮ್ಯ ಜ್ಞಾನ ಉಂಟಾದದ್ದು ಮಿಥ್ಯಾಜ್ಞಾನ ಸಂಶಯ ಜ್ಞಾನ ಹೋದದ್ದು ಅದರ ಇರುವಿಕೆ ಅಷ್ಟು ಯಾವ ಆತ್ಮದಿಂದ ಸಿದ್ಧ ಆಗುತ್ತದೆಯೋ ಅದು ಅದಿಲ್ಲದ ಅಂದ್ರೆ ಆ ಹಾನ ಆದಾನ ಎರಡೂ ಇಲ್ಲದೆ ಇರ್ತಕ್ಕಂತಹ ಆತ್ಮದಿಂದ ಅದು ಆತ್ಮನಲ್ಲಿ ಅದೆರಡೂ ಇಲ್ಲ ಯಾವ ಆತ್ಮದಿಂದ ಅದೆಲ್ಲ ಸಿದ್ಧ ಆಗುತ್ತದೆಯೋ ಆ ಆತ್ಮನಿಗೆ ಹಾನವೂ ಇಲ್ಲ ಉಪಾದಾನವೂ ಇಲ್ಲ ಅಂತ ಒಂದರ್ಥ ಇನ್ನೊಂದರ್ಥ
ತದ್ದೀನೇ ನಶ್ಯಾತದ ಆ ಹಾನಾದಾನವಿಲ್ಲದೆ ಆತ್ಮ ಇಲ್ಲದೆ ಹೋದ್ರೆ ಹಾನ ಮಾತ್ರಕ್ಕೆ ಹಾನ ಆಗೋದಿಲ್ಲ. ಹಾನ ಏನೋ ಬಿಡ್ತಿಲ್ಲ, ಬಿಡೋದ್ರಿಂದ ಬಿಡೋದು ಅಂತ ಆಗತ್ತೆ, ಅಸಿದ್ಧವಾಗುತ್ತೆ ಅಂತ ಆಗೋಲ್ಲ. ಬಿಡೋದು ಸಿದ್ಧವಾಗ್ಬೇಕಾದ್ರೂ ಚೈತನ್ಯ ಇರಬೇಕು, ಅರಿವು ಇರ್ಬೇಕು. ಉದಯ ಜ್ಞಾನ ಉಂಟಾದಕ್ಕೂ ಅರಿವು ಹೇಳ್ಬೇಕು. ಅರಿವಿನ ಸಂಬಂಧವಿಲ್ಲದೆ ಸಂಶಯ ಜ್ಞಾನ ಮಿಥ್ಯಾಜ್ಞಾನದ ಹಾನ ಮಾತ್ರದಲ್ಲೇ ಅದು ಸಿದ್ಧ ಆಗುತ್ತೆ ಅಂತ ಆಗೋಲ್ಲ. ವಿದ್ಯಾ ಮಾತ್ರ ವಿದ್ಯಾ ಸಿದ್ಧಿ ಆಗುತ್ತೆ ಅನ್ನೋದು ಇಲ್ಲ. ಇನ್ನೊಂದು ಅರ್ಥ ಇದು. ಮೊದಲನೇದು, ಆತ್ಮಗೆ ಇವುಗಳ ಹಾಲದಿಂದ ಆತ್ಮಗೆ ಹೆಚ್ಚು ಕಮ್ಮಿ ಆಗಲ್ಲ, ಉದಿಯಿಂದ ಹೆಚ್ಚು ಆಗಲ್ಲ ಅಂತ ಒಂದರ್ಥ. ಇನ್ನೊಂದು ಅವುಗಳಿಂದ ಅದಾಗತ್ತೆ ಅನ್ನೋದು ಇಲ್ಲ ಅಂತ ಇನ್ನೊಂದು ಅರ್ಥ. ಆತ್ಮನ ಅಧ್ಯಕ್ಷತೆ ಇಟ್ಕೊಂಡೆ ಅದಾಗತ್ತೆ. ಅಧ್ಯಕ್ಷನಾದ ಆತ್ಮನಿಲ್ಲದೆ ಈ ಸಂಶಯ ಜ್ಞಾನ ಮಿಥ್ಯಾಜ್ಞಾನಗಳ ಹಾನವಾಗಲಿ ಸಮ್ಯಕ್ ಜ್ಞಾನಗಳ ಉದಯವಾಗಲಿ ಇದು ಆಗೋದಿಲ್ಲ. ಆತ್ಮವೇ ಆಗತ್ತೆ, ಇದು ಒಂದರ್ಥ. ಇನ್ನೊಂದು, ಇವುಗಳ ಉದಯದಿಂದ ಅಂದ್ರೆ ಸಮ್ಯಕ್ ಜ್ಞಾನ ಉದಯದಿಂದ ಆತ್ಮನೇ ಉದಯವಾಗಲ್ಲ, ಇವುಗಳು ಹೋಗೋದ್ರಿಂದ ಆತ್ಮಗೇನು ಕೊರತೆ ಆಗೋಲ್ಲ ಅಂತ ಇನ್ನೊಂದು ಅರ್ಥ. ಎರಡು ಅರ್ಥ ಮಾಡಿದಾರೆ ಸ್ವಾಮಿ ನೋಡು. ಸ್ವತಃ ಆತ್ಮನು ಹಾನೋಪಾದಾನ ರಹಿತನು, ಅನಾತ್ಮಕ್ಕೆ ಹಾನೋಪಾದಾನ ಆಗೋದು. ಆದ್ರಿಂದ ಆತ್ಮನು ಯಾವಾಗಲೂ ಇದ್ದಂತಿರೋ ಕೂಟಸ್ಥನು ಎಂದು ಅಭಿಪ್ರಾಯ. ಇದು ಒಂದ್ ಅರ್ಥ ಆಯ್ತು. ಅಥವಾ ಹೀಗೂ ಕನ್ನಡಿಸಬಹುದು, ಅಂದ್ರೆ ಹಾನ ಅಂತ ಇದೆಯಲ್ಲ, ಅದು ಹಾನ ಮಾತ್ರದಿಂದಲೇ ಹಾನ ಆಗೋದು, ಉಪಾದಾನವು ಉಪಾದಾನ ಮಾತ್ರದಿಂದ ಸಿದ್ಧಿ ಆಗೋದು ಎಂಬುದಿಲ್ಲ. ಏಕೆಂದರೆ ಹಾನಾಧಾನವಿಲ್ಲದ ಆತ್ಮನು ಸಿದ್ಧನಾದರೆ ಅವಳು ಸಿದ್ಧಿ ಆಗತ್ತೆ. ಇದು ಅಂದ್ರೆ ಸಿದ್ಧಿಯೇ ಆಗೋದಿಲ್ಲ, ಸಿದ್ಧಿಯಾಗದು. ಅಲ್ಲಿ ಹಾನ ಮಾತ್ರದಿಂದ ಸಿದ್ಧಿ ಆಗದು, ಉಪಾದಾನ ಮಾತ್ರದಿಂದ ಸಿದ್ಧ ಆಗೋದು. ಉಪಾದಾನ ಸಿದ್ಧಿ ಆಗೋದಕ್ಕೂ ಆತ್ಮ ಬೇಕು, ಹಾನ ಸಿದ್ಧಿ ಆಗೋದಕ್ಕೂ ಆತ್ಮ ಬೇಕು. ಆತ್ಮವಿಲ್ಲದೆ ಯಾವುದು ಸಿದ್ಧಿ ಆಗುವುದಿಲ್ಲ. ಹಾನ ಅನ್ನೋದು ಹಾನ ಮಾತ್ರದಿಂದ ಆಗಲ್ಲ ಅಂತ ಒಂದು, ಹಾನ ಮಾತ್ರದಿಂದ ಆತ್ಮನಿಗೆ ಏನು ಹಾನ ಆಗಲ್ಲ ಅಂತ ಇನ್ನೊಂದು. ಹಾನ ಎಂಬುದು ಹಾನದಿಂದಲೇ ಹಾನ ಆಗುತ್ತೆ ಅಂತಿಲ್ಲ, ಹಾನ ಮಾತ್ರದಿಂದ ಆತ್ಮನಿಗೇನು ಹಾನ ಆಗಲ್ಲ ಇನ್ನೊಂದು. ಹಾಗೆ ಉದಯದಿಂದಲೇ ಉದಯವಾಗಲ್ಲ, ಉದಯವಾಗೋದ್ರಿಂದ ಆತ್ಮನಿಗೇನು ಉದಯವಾಗಲ್ಲ. ಅದೆರಡು, ಹಾನವಾಗಲಿ ಉದಯವಾಗಲಿ ಅದೆರಡು ಇಲ್ಲದೆ ಆತ್ಮನಿಂದ ಅದು ಸಿದ್ಧ ಆಗತ್ತೆ. ಆತ್ಮನಿಗೆ ಹೋದ ಅದು ಸಿದ್ಧಿ ಆಗುವುದಿಲ್ಲ. ಆತ್ಮನಿಗೆ ಅದನ್ನ ಯಾವ ಹೆಚ್ಚುಗಾರಿಕೆಯೂ ಆಗಲ್ಲ. ಆತ್ಮನು ಯಾವಾಗಲೂ ಕೂಟಸ್ಥನು, ಏಕರು, ಅದ್ವಿತೀಯನಾಗಿದ್ದಾರೆ. ಹೀಗೆ ನನ್ನ ಸ್ವಭಾವ, ನಿಜವಾಗಿ ನಮ್ಮ ಸ್ವಭಾವ ನಮ್ಗೆ ಯಾವ್ದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಗೊತ್ತಾ ನಿಮ್ಗೆ ಏನಾಗಿದೆ ಅಂದ್ರೆ, ನಾವು ದೇಹಾದಿಯಿಂದ ಕೂಡ್ಕೊಂಡಿರೋದೇ ನಮ್ ಸ್ವಭಾವ ಅನ್ಕೊಂಡಿದೀವಿ, ಪ್ರಪಂಚವನ್ನು ನೋಡ್ತಾ ಇರೋದೇ ನಮ್ ಸ್ವಭಾವ ಅನ್ಕೊಂಡಿದೀವಿ. ಇಲ್ಲೇ ನಮ್ ತಪ್ಪಿಕೊಂಡಿರೋದು. ನಮ್ ಸ್ವಭಾವ ನಮ್ಗೆ ಅರ್ಥವಾಗೋದಕ್ಕೆ ತುಂಬಾ ಟೈಮ್ ತಗೊಳತ್ತೆ. ದೇಹಾದಿಗಳು ಇಲ್ಲದೆ ಹೋದ್ರೆ ನಾನು ಇರೋದೇ ಇಲ್ಲ ಅನ್ನೋ ತಿಳುವಳಿಕೆ 199 ಜನಕ್ಕೆ. ದೇಹಾದಿಗಳಿದ್ರೆ ನಾನು ಇರ್ತೀನಿ ಹೊರತು ದೇಹೇಂದ್ರಿಯ ಮನೋಬುದ್ಧಿ ಇಲ್ಲದೆ ಹೋದ್ರೆ ನಾನು ಇರೋದೇ ಇಲ್ಲ, ನಾನು ಸತ್ಯ ಹೋದೆ ಅಂತಂತಾರೆ. ಸತ್ಯ ಹೋದೆಯೋ ಸತ್ಯ ಆದೆಯೋ? ಸತ್ಯ ಹೋಗಿಲ್ಲ, ಸತ್ಯ ಆದೆ, ತನ್ಮಾತ್ರನಾದೆ. ತನ್ಮಾತ್ರನಾಗಿದ್ದು ಸತ್ಯ ಹೋದೆ ಅಂತ ಹೇಳಿದ್ರು. ಏನ್ ಸತ್ಯ ಹೋಗ್ತೀಯ? ವಿದ್ಯೆಯಲ್ಲಿ ಹಾಗಿರೋನು ಯಾವಾಗ್ಲೂ ನೀನು ಹಾಗೆ ಇರೋನು. ಎಚ್ಚರದಲ್ಲಿರೋ ಹಾಗೆ ನೀನು ಇರೋನು ಅಲ್ವೇ ಅಲ್ಲ. ಇವಾಗ ನಿದ್ಯೆಯಲ್ಲಿ ಹಾಗೆ ಇರೋನು ನಮ್ಗೆ ಯಾವಾಗ್ಲೂ ಏನು ಅರಿವಿಲ್ವೇ ಇಲ್ವಾ ಅಂದ್ರೆ, ಅಲ್ಲ, ಅರಿವು ಆಗುವ ಸಂದರ್ಭ ಇದ್ರೆ ಅರಿವಿಲ್ವಾ ಅಂತ ಆಕ್ಷೇಪ ಮಾಡ್ಬೇಕು. ಅರಿವಾಗುವ ಸಂದರ್ಭವಲ್ಲ ಮಿಥ್ಯಾಜ್ಞಾನವೇ, ಸಮ್ಯಜ್ಞಾನ ಅಲ್ವೇ ಅಲ್ಲ. ಯಾವ ಎಚ್ಚರ ಕಣ್ಣುಗಳಲ್ಲಿ ಅರಿವಾಗತ್ತೆ ಅಂತ ಅನ್ಕೊಳ್ತಾ ಇದೀಯಾ, ಎಲ್ಲ ಅರಿವು ಮಿಥ್ಯಾಜ್ಞಾನವೇ. ಇನ್ನೊಂದು ಅರಿವಿದೆ ಇರೋ ಜ್ಞಾನ. ಈ ಮಿಥ್ಯಾಜ್ಞಾನ ಒಳಗೇನೆ ಸಂಶಯ ಜ್ಞಾನ ಒಂದು ಒಳಪಂಗಡ. ಹಾವಲ್ಲ ಕಣ ಅಂದ್ರೆ, ಹೌದಾ ಹಾವಲ್ವಾ, ಹಗ್ಗನೇನ ಅಥವಾ ನೀನ್ ಕೊಡಿನ ಅಲ್ಲ, ಅಲ್ಲೇ ಮಿಥ್ಯಾಜ್ಞಾನ ಒಂದು ಬಹಳ ಸಂಶಯ ಜ್ಞಾನ. ನಿಜವಾಗ ಹೇಳಿದ್ರೆ ಯಾವ ವಿಶೇಷ ಜ್ಞಾನವೂ ಯಾವ ವಿಶೇಷ ಜ್ಞಾನವಿಲ್ಲ, ಎರಡೂ ಆತ್ಮನಿಲ್ಲ, ಏಕರೂಪರಾಗಿರ್ತಕ್ಕವನು. आगमापाय एवं आगमापाय हेतुभ्याम भूत्वा सर्वान् प्राप्तनः
ततस्तत्त्वमसि चेतत् हन्त्यस्मजि निजन्तमः तत् त्वम् असि हन्ति अस्मदि अस्मदि अस्मत्स्वरूपದಲ್ಲಿ ದಸ ಆತ್ಮಸ್ವರೂಪದಲ್ಲಿದ್ದ ಆಗಮ ಅಪಾಯ ಆಗಮ ಅಂದ್ರೆ ಬರೋದು ಅಪಾಯ ಅಂದ್ರೆ ಬಿಟ್ಟು ಹೋಗೋದು ಇದೇ ಹೇತು ಯಾವ್ದಕ್ಕೆ ಎಲ್ಲವೂ ಅನಾತ್ಮನಕ್ಕೆ ಯಾವ್ಯಾವ್ದು ಬರುತ್ತೋ ಯಾವ್ಯಾವ್ದು ಹೋಗುತ್ತೋ ಅದ್ಯಾವ್ದು ನಮ್ ಸ್ವರೂಪ ಅಲ್ಲ ನಮ್ ಸ್ವರೂಪ ಕಾನ್ಸ್ಟೆಂಟ್ ಆಗಿ ಏಕರೂಪವಾಗಿದೆ ಆ ಸ್ವರೂಪದ ಮೇಲೆ ಬಂದಂಗ ದೇಹಿಂದ್ರಿಯ ಮನೋಬುದ್ಧಿ ಸ್ವರೂಪ ಕಂಟಿದಂಗ್ ಕಾಣುತ್ತೆ ದೇಹಿಂದ್ರಿಯ ಮನೋಬುದ್ಧಿ ಸ್ವರೂಪದ ಬಿಟ್ಟು ಹೋದಂಗೂ ಆಗತ್ತೆ ಎಲ್ಲೇ ಸುಷುಪ್ತಿಯಲ್ಲಿ ದೇಹಿಂದ್ರಿಯ ಮನೋಬುದ್ಧಿ ಸಂಬಂಧ ಆತ್ಮ ಕಾಚ್ಕೊಳ್ತಾನೆ ಎಚ್ಚರ ಕಳಿಸಿದ್ರು ದೇಹಿಂದ್ರಿಯ ಮನೋಬುದ್ಧಿ ಸಂಬಂಧ ಆತ್ಮ ಬರುತ್ತೆ ನಿಜವಾಗ ಬರಲ್ಲ ಬಂದಂಗ ಆಗತ್ತೆ ಇದು ಅವಿವೇಕದಿಂದ ಅಜ್ಞಾನದಿಂದ ದೇಹೇಂದ್ರಿಯ ಮನೋಬುದ್ಧಿ ಸಂಬಂಧ ನನಗಿದೆ ಅಂತೂ ನಿದ್ರಾ ಕಾದು ಅದನ್ನು ನಾನು ಬಿಟ್ಟಿರ್ತೀನಿ ಅಂತೂ ನಮ್ಗೆ ಈ ರೀತಿ ಒಂದು ಅನುಭವ ಇದೆಯಲ್ಲ ಇದನ್ನೇ ಬಳಸ್ಕೊಳ್ತಾ ಇದ್ದಾರೆ ಈ ರೀತಿ ಆಗಮ ಅಪಾಯ ಬರೋದು ಬಿಟ್ಟು ಹೋಗೋದು ಅನ್ನುವ ಹೇತುಗಳು ಇದೆ ಅನ್ವಯ ವ್ಯತಿರೇಕ ಆದ್ರೆ ಇದು ಬಂದಾಗ್ಲೂ ನಾನು ಇರ್ತೀನಿ ಬಿಟ್ಟೋದಾಗ್ಲೂ ನಾನು ಇರ್ತೀನಿ ಆದ್ರೆ ಅವುಗಳು ನಾನಿಲ್ಲದೆ ಇರೋದೇ ಇಲ್ಲ ಬಿಟ್ಟೋದಾಗ ಅವಪಾರ್ಗ ಇರುತ್ತೆ ಅನ್ನೋದಿಲ್ಲ ನಾವು ನಿದ್ದೆಯಲ್ಲಿದ್ದಾಗೂ ದೇಹೇಂದ್ರಿಯ ಮನೋಬುದ್ಧಿ ಇರುತ್ತೆ ಅನ್ನೋದು ಹೇಳ್ತಾ ಈಗ ಎಚ್ಚರವಾಗಿದ್ದಾಗೂ ಕಳಿಸಿದ ಪ್ರಪಂಚ ಇರುತ್ತೆ ಅಂದ್ರೆ ದೇಹೇಂದ್ರಿಯ ಇರುತ್ತೆ ಅಂತೀವೋ ಯಾವಾಗ ನಾವು ಕನಸಲ್ಲಿಲ್ಲವೋ ಕನಸಿನ ಪ್ರಪಂಚ ಇಲ್ಲ ಪ್ರಪಂಚ ಇದ ಮೇಲೆ ಅಲ್ಲಿ ಜನ ಇಲ್ಲ ಅಲ್ಲಿ ದೇಹ ಇಲ್ಲ ಅಲ್ಲಿ ವ್ಯವಹಾರವೂ ಇಲ್ಲ ಇದು ಅನುಭವ ಸಮ್ಮತವಾದಂತಹ ಸ್ಟೇಟ್ಮೆಂಟ್ ತಿಳುವಳಿಕೆ ಈ ಆಗಮ ಅಪಾಯ ಅನ್ವಯ ವ್ಯತಿರೇಕ ಅಂತ ಸ್ವಾಮಿಗಳು ಈ ಹೇತುಗಳಿಂದ ಇದು ಎಲ್ಲಾ ಅವಸ್ಥೆಯಲ್ಲೂ ಆತ್ಮ ಇದ್ದೇ ಇದ್ದಾನೆ ಆತ್ಮನಿಗೆ ಮಾತ್ರ ಯಾವ ಅವಸ್ಥೆಯೂ ಇಲ್ಲ ಮೂರು ಅವಸ್ಥೆಯನ್ನು ಬಿಟ್ಟಿರ್ತಾನೆ ಮೂರು ಅವಸ್ಥೆಯಲ್ಲೂ ಇದ್ದಾನೆ ಮೂರು ಅವಸ್ಥೆಗಳು ಮಾತ್ರ ಆತ್ಮ ಬಿಟ್ಟಿರೋದೇ ಇಲ್ಲ ಅವಸ್ಥೆಗಳೇ ಹೀಗಾದ್ರೆ ಇನ್ನು ಅವಸ್ಥೆ ಒಳಗಿರೋ ದೇಹೇಂದ್ರಿಯ ಮನೋಬುದ್ಧಿ ಕಥೆ ಏನ್ ಹೇಳೋದು ಇಡೀ ಅವಸ್ಥೆಯೇ ಆತ್ಮ ಬಿಟ್ಟಿರೋಲ್ಲ ಆತ್ಮಲ್ಲೇ ತೋರುತ್ತೆ ಹೊರಗೆ ಆತ್ಮಲ್ಲೇ ಅಡಗತ್ತೆ ಆತ್ಮನ ಮಾತ್ರ ಈ ಮೂರನ್ನು ಬಿಟ್ಟಿರ್ತಾನೆ ಮೂರಲ್ಲೂ ಅರ್ಗತವಾಗಿದ್ದಾನೆ ಅನ್ವಯ ವ್ಯತಿರೇಕ ಆಗಮ ಅಪಾಯ ಈ ಒಂದು ಯುಕ್ತಿಯಿಂದ ಅಂತ ಹೇತುವಿನ ಕಾರಣದಿಂದ ಸರ್ವಾನ್ ಅನಾತ್ಮನಃ ಧೂತ್ವ ಎಲ್ಲ ಅನಾತ್ಮನು ಕೊಡ್ಕೋಬೇಕಂತೆ ಯಾವುದು ನಾನಲ್ಲ ಯಾವ್ಯಾವುದು ದೃಶ್ಯತೆ ತತ್ಸರ್ವಂ ನಾಹಂ ಯಜ್ಜ ದೃಶ್ಯತೆ ತತ್ತನ್ನಾಹಂ ಅಂತ ಯಾವ್ಯಾವ್ದು ಕಾಣುತ್ತೋ ನಾನಲ್ಲ ಧೈರ್ಯವಾಗಿ ಮಾಡ್ಕೋಬೇಕು ಏನಂತೀವಿ ಗೊತ್ತಾ ಕಾಣತ್ತೆ ಅಂತೂ ಅಂತೀವಿ ನಾನು ಅಂತೂ ಅಂತೀವಿ ಕುರ್ಚಿ ಕಾಣುತ್ತೆ ಕುರ್ಚಿ ನಾನು ಹೌದತ್ತ ಬೀರು ಕಾಣುತ್ತೆ ಬೀರು ನಾನು ಅನ್ಬಹುದಾ ಕಂಡದ್ದನ್ನು ನಾನು ಅಂತ ಅನ್ಬಹುದಾ ಕಾಣುವು ನೀನೇ ಹೊರತು ಕಾಣಿಸ್ಕೊಂಡದ್ದು ನೀನಲ್ಲ ದೇಹೇಂದ್ರಿಯ ಮನೋಬುದ್ಧಿ ಕಾಣುತ್ತೆ ಅಂತ ಅಂತೀಯ ನಾನು ಅಂತೂ ಅಂತೀಯ ಎಷ್ಟು ಅವಿವೇಕ ಇದೆ ಯೋಚನೆ ಮಾಡ್ಕೊ ದೇಹೇಂದ್ರಿಯ ಮನೋಬುದ್ಧಿ ಕಾಣ್ತಾ ಇದ್ರೆ ಈ ಕುರ್ಚಿ ಬೀರು ಪುಸ್ತಕ ಕಾಣುವ ಹಾಗೆ ಕಾಣ್ತಾ ಇದೆ ಅಂದ್ಮೇಲೆ ಅದು ನಾನಲ್ಲ ಅಂತ ನಾನು ಕಾಣುವಾತನೇ ಹೊರತು ಕಾಣಿಸಿಕೊಳ್ಳುವಾತನಲ್ಲ ನೋಡುವಾತನೇ ಹೊರತು ನೋಡಿಸಿಕೊಳ್ಳುವಾತನಲ್ಲ ತಿಳಿಯುವಾತನೇ ಹೊರತು ತಿಳಿಸಿಕೊಳ್ಳುವಾತನಲ್ಲ ಅದೆರಡು ಹೇಳು ನೋಡುವವನು ನೋಡಿಸಿಕೊಳ್ಳುವಂಥದ್ದು ಕಾಣುವವನು ಕಾಣಿಸಿಕೊಳ್ಳುವಂಥದ್ದು ತಿಳಿಯುವವನು ತಿಳಿಸಿಕೊಳ್ಳುವಂಥದ್ದು ಯಾವುದು ತಿಳಿಸಿಕೊಳ್ಳುತ್ತೋ ಕಾಣಿಸಿಕೊಳ್ಳುತ್ತೋ ನೋಡಿಸಿಕೊಳ್ಳುತ್ತೋ ಅದು ನಾನಲ್ಲ ಯಾವುದು ತಿಳಿಯುವವನೋ ನೋಡುವವನೋ ಅರಿಯುವವನೋ ಅವನು ನಾನು ಹೀಗೆ ಎಲ್ಲಾ ಅನಾತ್ಮವನ್ನು ಧೂತ್ವ ಅಂದ್ರೆ ಧುಯಿ ಕಂಪನೆ ಕೊಡಗು ಬಿಟ್ಟು ಆಮೇಲೆ ಹಾಗೆ ನಾನು ಯಾರೋ ಎಲ್ಲ ಅಹಂಕಾರದವರೆಗೂ ನಾನು ಅಲ್ಲೊಂದು ಸಲ ಹಾಕ್ಬಿಟ್ಟೆ ದೇಹೇಂದ್ರಿಯ ಮನೋಬುದ್ಧಿ ಅಷ್ಟೇ ಅಲ್ಲ ಆ ನಾನು ಅಹಂ ಪ್ರತ್ಯವನ್ನು ಬಿಟ್ಟಾಗಲಾದಾಗ ಆಗ ಚತುರ್ಮಸಿ ವಾಕ್ಯ ಓಡಿ ಬರುತ್ತೆ ನೀವ್ ಯಾರು ತಿಳಿಸ್ಕೊಡಕ್ಕೆ ಅಲ್ಲಿವರೆಗೂ ವಾಕ್ಯ ಬರೋದೇ ಇಲ್ಲ ದೇಹೇಂದ್ರಿಯಾದಿಗಳು ನೀವು ಕೂತಿರುವಾಗ ಚತುರ್ಮಸಿ ವಾಕ್ಯ ಬಂದ್ರೆ ಅದಕ್ಕೆ ಭಯ ನೀವ್ ಕೆಟ್ಟ ಹೋಗಿದ್ದಂದ್ರೆ ನನ್ನನ್ನು ಕೆಡಿಸ್ತೀಯ ನೀನು ನನ್ನನ್ನು ಹಾಳು ಮಾಡ್ತೀಯ ನನಗೂ ತಪ್ಪರ್ಥ ಮಾಡ್ಕೋತೀಯ ಹಾಗಾಗಿ ಈ ದೇಹೇಂದ್ರಿಯ ಮನೋಬುದ್ಧಿ ಕೂತಿರುವವರೆಗೆ ನಾನು ಬರೋದೇ ಇಲ್ಲ ಅನ್ನತ್ತೆ ನಾನು ದೂರದಲ್ಲಿ ಇರ್ತೀನಿ ಮಾರಾಯ ನನ್ನ ತಂಟೆಗೆ ಬರ್ಬೇಡ ಅನ್ನತ್ತೆ ನೀನು ನನ್ನ ಸಹಾಯ ಬೇಕು ಅನ್ನೋದಾದ್ರೆ
ನಾನು ಹೇಳ್ದಂಗೆ ನೀನ್ ಅಲ್ಲದನ್ನ ಬಿಟ್ಟು ನೀನು ಉಳ್ಕೊಳ್ಕೋಬೇಕು. ನೀನ್ ಅಲ್ಲದನ್ನೆಲ್ಲ ಬಿಟ್ಟು ಉಳಿದವನ ಅಂದ್ರೆ ಅವಾಗ ನಾನ್ ಬರ್ತೀನಿ, ನೀನ್ ಯಾರು ತಿಳ್ಸ್ಕೊಡಕ್ಕೆ. ನೀನೇ ಯಾವ್ದನ್ನ ಆಲ್ರೆಡಿ ಇಂಥದ್ದು ನಾನು ತಿಳ್ಕೊಂಡ್ಬಿಟ್ಟಿದ್ರೆ ನಾನ್ ಬರೋದೇ ಇಲ್ಲ ನಿನ್ ಚರ್ಚೆಗೆ ಇರುತ್ತೆ. ತಿಳ್ಕೊಂಡಿದ್ಯಲ್ಲ ಕನ್ಫರ್ಮ್ ಆಗಿ ನಾನ್ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಅಂದ್ಕೊಂಡ್ಮೇಲೆ ನಾನು ಯಾತಕ್ಕೆ ನೀನ್ ಬ್ರಹ್ಮ ತಿಳ್ಸ್ಕೊಂಡೆ ಬರಲೆ ಅಲ್ವಾ? ಶ್ರೀರಂಗಮಲ್ಲಿ ಒಂದು ಜಾತ್ರೆ ಆಯ್ತು. ಆ ಜಾತ್ರೆಯಲ್ಲಿ ಲಕ್ಷ್ಮೀರಮಣ ಅವಧಾನಿಗಳು ಶ್ರೀನಿವಾಸ ಅವಧಾನಿಗಳು ಮತ್ತೂರು ಹೊಸಳಿನ ಹೋಗಿದ್ರು. ಶ್ರೀರಂಗಮ ಜಾತ್ರೆಗೂ ಅದು ಇದಕ್ಕೆ ಒಂದು ಉತ್ಸವಕ್ಕೆ ಹೋಗಿದ್ದಾಗ ಅಲ್ಲಿ ಅದು ವೇದದ ಸ್ವಸ್ತಿ ಹೇಳ್ತಾ ಇದ್ದು. ಅಂದ್ರೆ ಇದನ್ನ ಒಂದು ವಾಕ್ಯ ಇವ್ರು ಹೇಳುದು, ಇನ್ನೊಂದು ವಾಕ್ಯ ಇವ್ರು ಹೇಳೋದು, ವೇದವನ್ನು ಪಾಲನೆ ಮಾಡ್ತಾ ಇದ್ರು. ಅದು ಒಂದ್ ಜಾಗದಲ್ಲಿ ಒಂದು ಜಂಪ್ ಆಗಿ ಬಿಟ್ಕೊಂಡು ಹೋಗ್ಬಿಡ್ತು. ಅದು ವೇದದಲ್ಲಿ ಒಂದೇ ತರಹ ವಾಕ್ಯಗಳು 4 ತರಹ ಬರುತ್ತೆ. ಅದು ಯಾವ್ದಾದ್ರು ಒಂದು ಗ್ಯಾಪ್ ಮಾಡ್ಕೊಳಕ್ ಒಂದು ಇದಿದೆ. ಅದೇನಾಗಿದೆ, ಒಂದು ಇದು ಜಂಪ್ ಆಗ್ಬಿಡ್ತು. ಲಕ್ಷ್ಮೀರಮಣ ಮತ್ತು ಹೊಸಳಿಯವರು ಇಲ್ಲ ತಪ್ಪೋಯ್ತು ಬಿಟ್ಟು ಹೋಯ್ತು ಅಂತಂದ್ರು. ಅದೇನೆ ತಪ್ಪಾಗುತ್ತೆ ಬಿಟ್ಟಾಗತ್ತೆ ಕಮ್ಮ್ಯಾರೆ ಚಂದ್ರ ಅವ್ರು ಹೇಳ್ಕೊಂಡು ಹೋದ್ರು. ಅದು ಹೋಗ್ಬಿಟ್ರು ಎಲ್ಲೆಲ್ಲೋ ಹೋಗ್ಬಿಡ್ತು. ಆವಾಗ ಇವಳು ಹಾಸ್ಯ ಮಾಡಿದ್ರು. ನನ್ನನ್ನು ಹಾಸ್ಯ ಮಾಡ್ದಲ್ಲ ಹೆಂಗಾಯ್ತು ಹೇಳಿ, ಅದನ್ನೇ ಹೇಳಿ ಇವ್ರು ಅಂದ್ರು. ಆವಾಗೆಲ್ಲ ತಪ್ಪಾಯ್ತು ಅಂತ ಇಂಥ ತಪ್ಕೊಂಡ್ರಿ ನೀವು ತಿಳಿಸಿದ್ರು. ಆವಾಗ ಅವ್ರಿಗೆ ಜ್ಞಾನೋದಯ, ಓಹೋ ಇವ್ರಿಗೂ ವೇದ ಬರುತ್ತೆ, ನಾವು ಮಾತ್ರ ವೇದ ಬರೋದು ಅಂತಿದ್ವಿ, ಇವರು ಘಟಿಗಳು ವೇದದಲ್ಲಿ ಅಂತ ಅವರು. ಹಾಗೆ ತತ್ವಮಸಿ ವಾಕ್ಯ ಈ ದೇಹಾದಿಗಳನ್ನೇ ನಾನು ನಾನ್ ಬರಲ್ಲ ನಿನ್ನ ಹತ್ರಕ್ಕೆ, ನೀನ್ ಯಾರು ನಾನು ತಿಳಿಸ್ಕೊಡಕ್ ಬರಲ್ಲ. ಇನ್ ಕನ್ಫರ್ಮ್ ಆಗಿ ದೇಹೇಂದ್ರಿಯ ಮನೋಬುದ್ಧಿ ನಾನು ತಂದ್ಕೊಂಡ್ಮೇಲೆ ನಾನು ಯಾಕೆ ಬರ್ಲೆ? ನೀನ್ ನಿಜವಾಗಿ ನೀನ್ ಯಾರು ತಿಳ್ಕೋಬೇಕು ಅಂತ ಅಪೇಕ್ಷೆಗಿದ್ದು ನೀನ್ ಅಲ್ಲದನ್ನೆಲ್ಲ ಬಿಟ್ಟು ನಾನು ಯಾರು ಯೋಚನೆ ಮಾಡ್ತಿದ್ರೆ ಅವಾಗ ನಾನು ಬಂದು ನಿನ್ ಜ್ಞಾಪ ಮಾಡಿಸ್ಕೊಡ್ತೀನಿ. ಅಲ್ಲಿವರೆಗೂ ನಾನು ಬರೋದೇ ಇಲ್ಲ ಅಂತ ವಾಕ್ಯ. ನನ್ನ ಹೆಲ್ಪ್ ಬೇಕೋ, ನಾನು ತಿಳ್ಸ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆಯೋ, ಮುಂಚೆ ನೀನು ನಾನು ಹೇಳಿದ ಕೆಲಸ ಮಾಡು. ಫಸ್ಟ್ ಯಾವ್ದು ನೀನಲ್ವೋ ಅದೆಲ್ಲ ಬಿಟ್ಟು ಉಳಿ. ಹಾಗೆ ಎಲ್ಲ ಸರ್ವಾನ್ ಅನಾತ್ಮನಃ ಧೂತ್ವ ಅಹಂ ಪ್ರತ್ಯಯದವರೆಗಿರ್ತಕ್ಕಂಥ ಎಲ್ಲಾ ಅನಾತ್ಮವನ್ನು ಕೊಡುಕೊಂಡು ಅದನ್ನ ಬಿಟ್ಕೊಂಡು ಯಾವ್ದು ನಾನಲ್ಲ ಅಂತಂದಾಗ ಆಗ ತತ್ವಮಸಿ ಓಡ್ ಬರುತ್ತೆ. ಇವಾಗ ನೀನ್ ಯಾರು ಗೊತ್ತಾ? ತದೇವ ತ್ವಮಸಿ, ಜಗತ್ಕಾರವಾದ ಸತ್ಯ ನೀನಾಗಿರುವೆ ತಿಳ್ಕೋ ಅಂತ. ಅಲ್ಲ ಆ ತಿಳ್ಕೊಳಕ್ ಯಾವ್ದಿರುತ್ತೆ ಅಲ್ಲೇ? ಎಲ್ಲ ಅನಾತ್ಮನ್ ಬಿಟ್ಟ ಮೇಲೆ ಬುದ್ಧಿಯೂ ಇಲ್ಲ, ಅಹಂ ಪ್ರತ್ಯವೂ ಇಲ್ಲ. ತಿಳ್ಕೊಂಡ್ಗೆ ತಿಳ್ಕೊಳ್ಳೋದು ತಿಳ್ಕೊ ಅಂತ ಹೇಳ್ತಾ ನನ್ನ ಔಪಚಾರಿಕ. ಎಲ್ಲ ಬಿಟ್ಟಿದೆಯಲ್ಲ, ಬಿಟ್ಟದ್ದಾದ ಒಂದು ಅನುಭವ ಇದೆ, ಅದು ಎಲ್ಲವನ್ನು ಮೀರಿ ಎಲ್ಲವಕ್ಕೂ ತಿರುಳಾಗಿ ಅದ್ವಿತೀಯವಾಗಿ ಅಸಂಸಾರಿಯಾಗಿರ್ತಕ್ಕಂಥದ್ದು. ಅದೇ ನಿಜ ನಿನ್ನ ಪರಮಾತ್ಮ ಅಂತ ಬುದ್ಧಿಲೇ ಜ್ಞಾಪಕ ಮಾಡ್ಕೊಳತ್ತೆ. ಮತ್ ಬುದ್ಧಿಗೆ ಬಂದೆ ಹೌದು ಇದು ನಾನಲ್ಲ ತಿಳ್ಕೊಳ್ತಾರೆ. ನಿಶ್ಚಯವಾಗೋದು ಬುದ್ಧಿಯಲ್ಲಿ, ಅನುಭವ ಆಗೋದು ಸ್ವರೂಪದಲ್ಲಿ ಅನುಭವ ಆಗಿ ಬುದ್ಧಿಯಲ್ಲಿ ನಿಶ್ಚಯ ಮಾಡ್ಕೊಳ್ತಾರೆ. ಅನುಭವ ಮಾಡ್ಕೊಳ್ಳುವಾಗ ಸ್ವರೂಪದಲ್ಲಿ ನಿಂತೆ ಅನುಭವ ಮಾಡ್ಕೊಳ್ಳೋದು. ಅದು ಅನುಭವ ಮಾಡ್ಕೊಳ್ಳೋದಲ್ಲ, ಅನುಭವವೇ ಇದೆ, ಅನುಭವಾತ್ಮಕವಾಗಿದೆ. ಅನುಭವವೇ ಏನಿದೆಯೋ ಇದ್ದ ಅನುಭವವನ್ನೇ ಇದ್ದಾಗಿಯೇ ಬುದ್ಧಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನೋಡೋ ನಿನ್ನನ್ನು ಬಿಟ್ಟಾಗ, ಬುದ್ಧಿಯನ್ನು ಬಿಟ್ಟಾಗ, ನಾನು ಬಿಟ್ಟಾಗ ನಾನು ಹೇಗಿದೆ ಗೊತ್ತಾ? ನನಗೆ ಯಾವ ಗೊತ್ತಾ? ನನಗೆ ಬದಲಾವಣೆ ಗೊತ್ತಾ? ನನಗೆ ಯಾವ ಸಂಸಾರ ಧರ್ಮವು ಹೆಚ್ಚು ದುಃಖಾದಿಯೂ ಗೊತ್ತಾ? ಕೂಟಸ್ಥವಾದ ಅದ್ವಿತೀಯವಾದ ಚಿನ್ಮಾರ್ಥವಾದ ಸ್ವರೂಪನಾಗಿದೆ. ಏನಾಗಿರೋರು ಯಾವಾಗಲೂ ಅದೇ ನನ್ನ ಪರಮಾರ್ಥ ರೂಪ ಅಂತ ಇವ ನೋಡಿರುತ್ತೆ. ಕಾಮಸುಂದರ ಕೇಳ್ತಾರೆ. ಹೇಳಿಪ್ಪ ಗುರುಗಳೇ, ಅನುಭವ ಆಗುವಾಗ ಅನುಭವ ಅಂತ ಅಲ್ಲ, ಅನುಭವ ಆತ್ಮನಿಗೆ ಹೆಸರು. ಅನುಭವ ಆಗೋದಲ್ಲ, ಅನುಭವ ಇದೆ. ಇರೋ ಅನುಭವದ ಮೇಲೆ ತಪ್ಪಲಿಕೆ ಇದ್ರೆ ತಪ್ಪಲಿಕೆ ಬಿಟ್ಕೊಳ್ತಾರೆ. ಅದನ್ನೇ ಅನುಭವ ಆಯ್ತು ಅಂತ ಉಪಚಾರ ಕೇಳೋದು. ಅನುಭವ ಶಬ್ದಕ್ಕೆ ಆತ್ಮನೇ ಅನುಭವ. ಹೇಗೆ ಬಿಸಿ ಸ್ವರೂಪ ಬೆಂಕಿ, ಆತ್ಮನೇ ಅನುಭವ ಸ್ವರೂಪ. ಅನುಭವ ಆಗೋಲ್ಲ, ಆಗ್ಬೇಕಾಗಿಲ್ಲ. ಆದ್ರೆ ಅದು ಆತ್ಮ ಅಲ್ಲ, ಅದು ಕ್ರಿಯೆ ಇಲ್ಲ ಅಲ್ಲಿ. ಆದ್ರೆ ಉದಾಹರಣೆಗೆ ಈಗ ಸುಷುಪ್ತಿಲಿ ನಾವು ಅನುಭವಿಸ್ತೀವಿ ಅದನ್ನ ಅಂತ ಅಂದ್ರೆ ನನಗೆ ಎಚ್ಚರದಲ್ಲಿ ಹೇಳ್ಬೇಕಾಗ್ತಷ್ಟೇ. ಸುಷುಪ್ತಿಲಿರುವ ಹಾಗೇನೆ ಎಚ್ಚರದಲ್ಲಿ
ಅಂತೆ ವಿವೇಕಿಯಾದವನು ಎಚ್ಚರದಲ್ಲೂ ಆ ರೀತಿ ಇರುವುದಕ್ಕೆ ಯೋಗ್ಯತೆ ಪಡ್ಕೊಂಡಿರ್ತಾನೆ. ಆಗತ್ತೆ, ಇರಕ್ಕಾಗತ್ತೆ. ಅಂದ್ರೆ ಬುದ್ಧಾದಿಗಳಲ್ಲಿರುವ ತಾದಾತ್ಮತೆಯನ್ನು ಬಿಟ್ಟವನಾದಾಗ ಅವಾಗ ಸುಷುಪ್ತಿಲಿದ್ದಾಗಿರ್ತಾನೆ. ಆದ್ರೆ ನಿದ್ದೆ ಅಲ್ಲ, ಅದು ನಿದ್ದೆ ಅಲ್ಲ. ಆದ್ರೆ ವಿಶೇಷವಿಲ್ಲ, ದ್ವೈತವಿಲ್ಲ. ಯಾಕಂದ್ರೆ ಬುದ್ಧಿ ಸಂಬಂಧವನ್ನು ಕಳ್ಸ್ಕೊಂಡ, ನಾನು ಅದನ್ನು ಬಿಟ್ಕೊಂಡ. ಅವಾಗ ಆ ನಾನು ತೋರ್ತಾ ಇತ್ತಲ್ಲ ಎಲ್ಲಿ ಈ ಉಪಾಧಿಯಲ್ಲಿ ಇದ್ದಾಗ ಎಚ್ಚರದಲ್ಲಿ ಆ ನಾನು ಒಂದು ಏನಾಗಿರುತ್ತೆ ಅಂದ್ರೆ ಆತ್ಮನಾಗೆ ಅದು ಅಡಗಿರುತ್ತೆ. ಆತ್ಮನೇ ಅದು ನಿಜವಾಗಿ ಹೇಳ್ತದೆ. ಗುಳ್ಳೆ ಹೇಗೆ ಯಾವಾಗೂ ನೀರಿಗಿಂತ ಬೇರೆ ಅಲ್ವೋ, ಅಲೆ ನೀರಿಗಿಂತ ಬೇರೆ ಅಲ್ವೋ, ಈ ನಾನು ತೋರುವಾಗಲೂ ಆತ್ಮನೇ. ಆದ್ರೆ ನಾನು ಅದನ್ನ ನೀವು ವಿವೇಕದಿಂದ ಬಿಟ್ಕೊಂಡಾಗ ನಾನು ಒಂದು ಆತ್ಮಲ್ಲಿ ಮರ್ಜಾದಂತೆ ಆಗಿರುತ್ತೆ. ಯಾಕೆ ಮತ್ ನಾನು ಬರುತ್ತಲ್ಲ ಅದನ್ನ ಮರ್ಜಾದಂತೆ ಹೇಳ್ತೀವಿ. ಬಟ್ ಆಗಿಲ್ಲ ಅಂತ ಸಾಲ, ಬಟ್ ಆಗ್ಬೇಕಾಗಿಲ್ಲ. ಅದು ಯಾವಾಗಲೂ ನಾನು ಅನ್ನೋದು, ಬುದ್ಧಿ ಅನ್ನೋದು ಆತ್ಮಸ್ವರೂಪವೇ. ಆತ್ಮಸ್ವರೂಪವೇ ಆಗಿರುವ ಬುದ್ಧಿಯು ನಾನು ಅನ್ನೋದು ಈ ವಿಶೇಷತೆ ಏನಂದ್ರೆ ಪ್ರತ್ಯೇಕ ಪರಿಚ್ಛಿನ್ನತೆಯನ್ನು ಬಿಟ್ಟಾಗ ಆತ್ಮ ಮಾತ್ರವಾಗಿದ್ದು, ಮತ್ತೆ ಆ ಅನುಭವವನ್ನ ನೀವು ಬುದ್ಧಿ ರೂಪವನ್ನ ತಾಳಿ ನಾನು ರೂಪವನ್ನು ತಾಳಿದಾಗ ಆ ಅನುಭವವನ್ನು ಜ್ಞಾಪ ಮಾಡ್ಕೊಂತಂದ್ರೆ ಅದನ್ನ ಹೀರ್ಕೊಂಡ್ಬಿಡುತ್ತೆ. ಅಲ್ಲಿದ್ದಾಗ ಯಾವ ಅನುಭವ ಆಯ್ತೋ ಆ ಅನುಭವನ ಇಲ್ಲಿ ಅದು ಇದಕ್ಕೆ ಹೋಲಿಸ್ಕೊಂಡು ಯಾವ ವಿಶೇಷ ರೂಪದಿಂದ ಇರುವನಲ್ಲ ಅಂತ ತಿಳ್ಕೊಳತ್ತೆ. ಸರಿ ಗುರು, ಸರಿ ಗುರು, ಥ್ಯಾಂಕ್ ಯು. ನಿಜವಾಗಿ ಹೇಳೋದಾದ್ರೆ ಈ ಅನುಭವ ಆದ್ಮೇಲೆ ಅನುಭವ ಗೊತ್ತಾಗೋದು. ಈ ಅನುಭವವನ್ನು ಹೇಳಕ್ಕಾಗಲ್ಲ. ಆದ್ರೆ ಬುದ್ಧಿ ಸಂಬಂಧ ಕಳ್ಸ್ಕೊಳಕ್ಕೆ ಆಗತ್ತೆ, ನಾನು ಅದನ್ನು ಬಿಟ್ಕೊಳಕ್ಕೂ ಆಗತ್ತೆ. ಆದ್ರೆ ನಾನು ಅದನ್ನು ಬಿಟ್ಕೊಂಡ್ರು ಬುದ್ಧಿ ಬಿಟ್ಕೊಂಡ್ರು ನಿದ್ದೆ ಹೋಗ್ಬೇಕು ಅಂತ ಏನಿಲ್ಲ. ಎಚ್ಚರದಲ್ಲಿಯೇ ಎಚ್ಚರವಾಗಿದ್ದಾಗಲೇನೆಯೇ ಬುದ್ಧಿ ಸಂಬಂಧವನ್ನು ನಾನು ಸಂಬಂಧವನ್ನು ಬಿಟ್ಕೊಂಡು ಆತ್ಮರೂಪದಿಂದ ಹೊರಡ್ಬಿಡ್ತಾನೆ, ಬ್ಲ್ಯಾಂಕ್ ಆಗಿರ್ತಾನೆ, ಅಂದ್ರೆ ತಾನಾಗಿರ್ತಾನೆ. ಮತ್ ಅದಕ್ಕೆ ಆ ರೀತಿ ಉಳಿಯುವಾಗ ನಾನೆಂಥವನು ತಿಳ್ಕೋಬೇಕು ಅನ್ನೋ ಅಪೇಕ್ಷೆಯಿಂದ ಉಳಿದವನಾಗಿರ್ತಾನಾದ್ರಿಂದ ಮತ್ತೆ ಬುದ್ಧಿಗೆ ನಾನು ರೂಪದಿಂದ ಬಂದಾಗ ಆ ಅನುಭವ ತಗೊಂಡು ಬರುತ್ತೆ, ಎತ್ಕೊಂಡ್ ಬಂದ್ಬಿಟ್ಟು ಅಯ್ಯೋ ನನ್ನ ಸ್ವರೂಪ ಈಗ ಹೆಸರಿಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಜಾತಿ ಇಲ್ಲ, ದ್ರವ್ಯ ಇಲ್ಲ, ವಿಕಾರವಿಲ್ಲ, ವಿಶೇಷವಿಲ್ಲ ಅಂತ ಅನುಭವ ಇದೆ. ಅದು ಹೇಳಕ್ ಶಬ್ದ ಇರಲ್ಲ. ಯಾವಾಗ ಬಿಟ್ಟೇ ಇದೆಯಾ? ಇವ್ ನಿದ್ದೆಯಲ್ಲಿದ್ದಾಗ ಹೇಗಿದೆಯಾ ಹಾಗಿರ್ತೀಯ. ಅಹಂಕಾರ ಕೂಡ್ಕೊಂಡಿರೋ ಸ್ವಭಾವ ಅನ್ಕೊಂಡಿದ್ಯಲ್ಲ, ಅಹಂಕಾರ ಕೂಡ್ಕೊಂಡಿರೋ ಸ್ವಭಾವ ಅಲ್ಲ. ನೀನ್ ಯಾವಾಗ ಅಹಂಕಾರದಿಂದ ಕೂಡ್ಕೊಂಡಾಗ್ಲೂ ನಿಂಗೆ ಅಹಂಕಾರ ಇರಲ್ಲ. ನೀ ಅಹಂಕಾರ ನೋಡ್ತಿರ್ತೀಯೋ, ಅಹಂಕಾರವಾಗಿರ್ತೀಯೋ, ನೀನು ಅಹಂಕಾರಕ್ಕೆ ಸಾಕ್ಷಿಯಾಗೇ ಇರೋನು ಯಾವಾಗಲೂ. ಅದು ನಾನೇ ಅಹಂಕಾರವನ್ನು ಗೊಂಡೆ, ಅಹಂ ರೂಪವನ್ನು ಪಡ್ಕೊಂಡೆ ಅಂತ ಭ್ರಾಂತಿ ಆಗ್ತಾ ಇದೆಯಾ. ಅಹಂ ರೂಪ ಎದ್ಕೊಂಡ್ರೆ ಅದೇ ನಾನು ಭ್ರಾಂತಿ ಆಗೋದೇ ಅಹಂಕಾರ ಪಡ್ಕೊಳ್ಳೋದು. ಇವಾಗ ನೀನು ಅಂದ್ಕೊಂಡಾಗೂ ನೀನು ಅಹಂಕಾರ ಆಗಿರಲ್ಲ, ಆಗೋಲ್ಲ. ಯಾಕಂದ್ರೆ ನಿನ್ನ ಸ್ವರೂಪ ವಿಕಾರವಿಲ್ಲ, ಬದಲಾವಣೆ ಇಲ್ಲ, ಅದೇ ಅಹಂಕಾರ ರೂಪ ಪಡ್ಕೊಳ್ಳೋದ. ಈ ಅಹಂ ರೂಪ ಏನು ಕಾಲ್ಪನಿಕವಾಗಿ ತೋರ್ತಾ ಇದೆ ಜಾಗೃತಲ್ಲಿ, ಅದು ಅದಕ್ಕಿಂತ ಬೇರೆ ಅಲ್ಲ. ನಾವು ತಿಳ್ಕೊಳ್ಳೋ ಉಪಾಯವಾಗಿ ಹೇಳ್ತೀವಿ ಹೊರತು ನಿಜವಾಗಿ ಅಹಂಕಾರ ಬಂದಿಲ್ಲ, ಬರೋದಿಲ್ಲ, ಇಲ್ವೇ ಇಲ್ಲ. ಅದು ಹೇಗೆ ಹಾವು ಅನ್ನೋದು ಯಾವಾಗ್ಲೂ ಇಲ್ವೇ ಇಲ್ವೋ ಹಗ್ಗದಲ್ಲಿ, ಅಹಂ ಎಂಬುದು ಯಾವಾಗ್ಲೂ ಯಾರಿಗೂ ಎಲ್ಲೂ ಇಲ್ವೇ ಇಲ್ಲ. ಆದ್ರೆ ಅದು ಆತ್ಮಸ್ವರೂಪ ನಿಶ್ಚಯವಾಗುವವರೆಗೂ ಅದು ಇಲ್ಲ ಅಂತ ಗೊತ್ತಾಗಲ್ಲ, ಅನ್ಸೋದಿಲ್ಲ. ನಿಶ್ಚಯವಾಗುತ್ತಲೇ ಅಹಂ ಬಾಧೆ ಆಗ್ಬಿಟ್ಟು ಅಹಂ ಯಾವಾಗ್ಲೂ ಇಲ್ಲ, ಆತ್ಮರೂಪವೇ ಈ ರೀತಿ ತೋರ್ತಾ ಇರೋದು ಗೊತ್ತಾಗತ್ತೆ. ಅದಕ್ಕೊಂದಷ್ಟು ಅಹಂ ರೂಪಕ್ಕೆ ಒಂದು ಸಂಸ್ಕಾರ ಬೇಕು. ಅದು ಶಬ್ದ ಮಾದಿ ಗುಣದಿಂದ ಕೂಡ್ಕೊಂಡದ್ದಾಗಿರ್ಬೇಕು, ತೀವ್ರವಾದ ಭಗವದ್ಭಕ್ತಿ ಇರ್ಬೇಕು. ಆ ಅಹಂ ಅನ್ನೋಕೆ ಭಗವದ್ಭಕ್ತಿ ಇದೆ, ಆತ್ಮನೇ. ಆತ್ಮನಿರುವ ಪ್ರೇಮವೇ ಭಗವದ್ಭಕ್ತಿನೇ. ಯಾವ್ದೋ ಸಗುಣ ಸಾಕಾರ ಭಗವದ್ಭಕ್ತಿ ನಾನು ಹೇಳ್ತಾ ಇಲ್ಲ. ತನ್ನ ಸ್ವರೂಪವನ್ನು ಕಂಡ್ಕೊಳ್ಳೇಬೇಕು ಅನ್ನೋ ತೀವ್ರ ಇಚ್ಛೆಯೇ ಭಗವದ್ಭಕ್ತಿ ಅಂದ್ರೆ. ಭಗವದ್ಭಕ್ತಿಯಿಂದ ಇನ್ಯಾವುದೋ ಹೊರಗಡೆ ಯಾವುದೋ ಅಭಿಷೇಕ ಮಾಡ್ಬೇಕು, ಪಾರಾಯಣ ಮಾಡ್ಬೇಕು ಹೇಳ್ತಾ ಇದ್ದಾರೆ ಅನ್ಕೋಬೇಡಿ. ಅದಿನ್ನೂ ಕೈ ಮಟ್ಟ. ನಿಜವಾಗಿ ಪರಮಾತ್ಮ ಕಲ್ಪಿತಲ್ಲದೆ ಇರುವ ಸ್ವರೂಪದಲ್ಲಿರುವ ಪ್ರೇಮವೇ ಭಗವದ್ಭಕ್ತಿ. ಕಲ್ಪಿತವಾದ ಸ್ವರೂಪದಲ್ಲಿರುವ ಪ್ರೇಮವೇ ಗೌಣ ಭಕ್ತಿ, ಉಪಾಸನಾ ಭಕ್ತಿ. ಯಾವ ಸ್ವರೂಪದಲ್ಲಿ ಕಲ್ಪನೆಯೇ ಇಲ್ಲವೋ, ವಿಶೇಷವೇ ಇಲ್ಲವೋ, ನಾಮರೂಪವೇ ಇಲ್ಲವೋ, ಅದನ್ನೇ ನಾನು ಕಟ್ಕೋಬೇಕು ಅಂತ ತೀವ್ರ ಉತ್ಕಟ ಇಚ್ಛೆಯನ್ನ ಕೂಡ್ಕೊಂಡವರಾದ್ರೆ ಅದು ನಿಜವಾದ ನಾರಾಯಣನ ಭಕ್ತಿ, ಪರಭಕ್ತಿ, ಅದು ಪರಾಭಕ್ತಿ. ಹಾಗಾಗಿ ಈ ಅನ್ವಯ ವ್ಯತಿರೇಕ ಅನ್ನುವಂತಹ ಯುಕ್ತಿ ಅಥವಾ ಬಂದು ಹೋಗಿ ಮಾಡುತ್ತೆ ಅನ್ನುವಂತಹ ಒಂದು ಯುಕ್ತಿ ಇದು ಕಂಡಿದೆ ನಮ್ಗೆ. ಇದು ಅಹಂಕಾರದವರೆಗೆ ಎಲ್ಲವೂ ಬಂದು ಹೋಗಿ ಮಾಡ್ತಾ ಇದೆ. ಯಾವ್ಯಾವ್ದು ಬಂದು ಹೋಗಿ ಮಾಡುತ್ತೋ ಅದು ಯಾವ್ದು ನನ್ನ ಸ್ವರೂಪಕ್ಕೆ ಸೇರಿದ್ದಲ್ಲ. ಇದು ಬಂದು ಹೋಗಿದ್ದನ್ನೆಲ್ಲ ಯಾವ್ದು ಬೆಳಗುತ್ತಿದೆಯೋ ಅದೇ ನಾನು.
ಅಂಥೇಳಿ ಆ ಬೆಳಗುತ್ತಿರುವ ಸಾಕ್ಷ್ಯ ಸ್ವರೂಪದಲ್ಲಿಯೇ ನೆಲೆ ನಿಂತು ಮತ್ತೆ ನೀವು ಬುದ್ಧಿಯಾಗಿ ನಿಶ್ಚಯ ಕೊಡಿ ಬುದ್ಧಿಗೆ. ನೋಡು, ಈ ಬಂದಂತಹ ದೇಹೇಂದ್ರಮನ ಬುದ್ಧಿಯಲ್ಲಿ ನಾನು ಸೇರ್ಕೊಂಡಿದ್ದೀನಿ, ಹೋದಾಗ್ಲೂ ಇದು ಯಾವುದು ಇಲ್ಲ ಅಂತ ಬೆಳಗ್ತಾ ಇರ್ತೀನಿ. ಯಾವ ಸ್ವರೂಪಕ್ಕೆ ಇದರ ಇಲ್ಲದಿರುವಿಕೆಯೂ ಗೊತ್ತಾಗುತ್ತಿದೆಯೋ, ಯಾವ ಸ್ವರೂಪವೇ ಈ ಎಲ್ಲಾ ರೂಪವನ್ನು ತಾಳಿದೆಯೋ ಆ ಸ್ವರೂಪಕ್ಕೆ ನಿಜವಾಗಿ ಈ ಎಲ್ಲಾ ವಿಶೇಷತೆ ಉಂಟಾಗಿಲ್ಲ. ಇವಳು ಇಲ್ಲದೇ ಇದ್ದಾಗಲೂ ಇರ್ತಕ್ಕಂತಹ ಸ್ವರೂಪ ಅದೇ ಪರಮಾರ್ಥವಾಗಿರ್ತಕ್ಕದ್ದು ಬುದ್ಧಿಗೆ ನಿಶ್ಚಯ ಕೊಡೋದೇ ಆತ್ಮಜ್ಞಾನ. ಅದಾಗತ್ತೆ. ಆ ಒಂದು ಅನುಸಂಧಾನವನ್ನೇ ಮಾಡ್ತಾ ಇದ್ದ ಟಕ್ಕನ ಹೊಡ್ಕೊಂಡ್ಬಿಡುತ್ತೆ ಬುದ್ಧಿ. ಹಾಗಾಗಿ ಅನಾತ್ಮವೆಲ್ಲವನ್ನು ಬಿಟ್ಟವನಾದಾಗ ಆ ತತ್ವಮಸಿ ವಾಕ್ಯ ನೀನ್ ಯಾರು ಅನ್ನೋದನ್ನ ಪರಿಚಯ ಮಾಡಿಸ್ಕೊಡಷ್ಟೆ. ಆ ತತ್ವಮಸಿ ವಾಕ್ಯಾರ್ಥದ ಸಂಸ್ಕಾರ ನಿನ್ನದಿರುತ್ತಲ್ಲ, ನಾನ್ ಯಾರು ಅಂತ. ಅವಾಗ ಜಗತ್ ಕಾರಣವಾದ ಅದ್ವಿತೀಯವಾದ ಪರಬ್ರಹ್ಮವೇ ನಾನು ಅನ್ನುವಂತಹ ಒಂದು ನಿಶ್ಚಯ ಬುದ್ಧಿಯಲ್ಲಿ, ಅನುಭವ ಸ್ವರೂಪದಲ್ಲಿ ಅನುಭವ ಅಲ್ಲ, ಸ್ವರೂಪದಲ್ಲಿ ಹಾಗೆ ಇರೋದು. ಅದು ಅನುಸರಿಸಿ ಆಗಿದ್ದ ಅನುಭವ, ಅನುಸರಿಸಿ ಆಗಲ್ಲ ಅದು ಮೊದಲೇ ಇರೋದು. ಅದನ್ನು ಅನುಭವ ನಾವು ಅಂತೀವಿ ಅಷ್ಟೇ. ಅದು ಅಸ್ಮದಿ ನಾನು ಅನ್ನೋದಲ್ಲಿದ್ದಂತಹ ನಿಜಂ ತಮಃ ತನ್ನ ಅಜ್ಞಾನವನ್ನ ಕೊಂದಾಕತ್ತೆ. ಅಸ್ಮದಿ ಅನ್ನೋದು ಸಪ್ತಮಿ ಏಕವಚನ. ಅಸ್ಮತ್ ಸ್ವರೂಪದಲ್ಲಿ, ನಾನೆಂಬ ಸ್ವರೂಪದಲ್ಲಿ ಯಾವ ಒಂದು ಅಜ್ಞಾನವಿದೆ. ಏನು ಅಜ್ಞಾನ ಇದೆ? ನಾನು ಸ್ವರೂಪದಲ್ಲೇ ನಾನು ಅಂದ್ರೆ ಪರಿಚ್ಛಿನ್ನ, ನಾನು ಕರ್ಸು ಭೋಕ್ಸು, ನಾನು ಬದಲಾವಣೆ ಆಗೋನು, ನಾನು ದೃಶ್ಯ, ಇದೆಲ್ಲ ನಾನು ಹುಟ್ಟಿದ್ದೀನಿ, ಬೆಳಿತೀನಿ, ಇದೆಲ್ಲ ಒಂದು ಇಂಪೋಸ್ ಮಾಡ್ಕೊಂಡು ಆರೋಪ ಮಾಡ್ಕೊಂಡಿದ್ದಾನೆ. ಇದೆಲ್ಲ ಅಜ್ಞಾನ. ಈ ಅಜ್ಞಾನ ಬಿಟ್ಕೊಂಡ್ಬಿಡ್ತಾನೆ, ಕಳ್ಸ್ಕೊಂಡ್ಬಿಡ್ತಾನೆ. ಓಹೋ, ನಿಜವಾಗಿ ನನಗೆ ಹುಟ್ಟಿಲ್ಲ, ಸಾವಿಲ್ಲ, ಬದಲಾವಣೆ ಇಲ್ಲ, ವಿಕಾರವಿಲ್ಲ, ವಿಶೇಷವಿಲ್ಲ, ಸಂಸಾರಿ ಅಲ್ಲ, ಕರ್ಸು ಅಲ್ಲ, ಭೋಕ್ಸು ಅಲ್ಲ, ಎಲ್ಲವನ್ನೂ ಮೀರಿದ ಸಚ್ಚಿದಾನಂದ ಸ್ವರೂಪನೇ ನಾನು. ಇತ್ಯಾದಿ ಪುನಃ ಪುನರುಚ್ಯತೆ ಗ್ರಂಥರಾಘವ ಬುದ್ಧಿರಾಘವಂ ಪ್ರಯೋಜಕಮಿತಿ. ಸರಿ, ಇಲ್ಲಿಗೆ ವಾಕ್ಯಾರ್ಥ ಹೇಗಾಗುತ್ತೆ ಅಂತ ತಿಳಿಸ್ಕೊಟ್ಟಂಗ ಆಯ್ತಲ್ಲ, ಇಲ್ಲಿಗೆ ಗ್ರಂಥ ಸಮಾಪ್ತಿ ಮಾಡಬಹುದಲ್ಲ, ಮತ್ ಮುಂದಕ್ಕೆ ಏನ್ ಹೇಳ್ತೀರಾ ಅಂದ್ರೆ, ಹೌದು ಕಣಪ್ಪ, ಇದೇ ವಿಚಾರವನ್ನೇ ಮತ್ ಬೇರೆ ಆಂಗಲ್ ಅನ್ನ ಹೇಳ್ತೀವಿ. ಯಾಕೆ ಬೇರೆ ಆಂಗಲ್ ಹೇಳ್ತೀವಿ ಅಂದ್ರೆ, ಬೇರೆ ಆಂಗಲ್ ಗ್ರಂಥ ದೊಡ್ಡದಾಗುತ್ತನೋ ಅದು ಬುದ್ಧಿಗೆ ಹಗುರವಾಗುತ್ತೆ. ಗ್ರಂಥ ದೊಡ್ಡದಾದ್ರೂ ಪರವಾಗಿಲ್ಲ, ನಿಮ್ಮ ಬುದ್ಧಿ ತಿಳ್ಕೊಳ್ಳೋಕೆ ಹಗುರವಾದ್ರೆ ಅದೇ ಹೆಚ್ಚು ಪ್ರಯೋಜಕ, ಲಾಭಕರ. ಹೀಗೆ ಗ್ರಂಥ ಗ್ರಂಥ ಅಂದ್ರೆ ಶಬ್ದರಾಶಿ ಕಮ್ಮಿ ಆಗೋದಕ್ಕಿಂತ ಜ್ಞಾನ ರಾಶಿ ಕಮ್ಮಿ ಆಗೋದು ಉತ್ತಮ, ಹಗುರವಾಗೋದು ಉತ್ತಮ. ನೀವು ಗ್ರಂಥವನ್ನ ಅಂದ್ರೆ ಶಬ್ದರಾಶಿಯನ್ನು ಸ್ವಲ್ಪ ಹೇಳ್ಬಿಟ್ರೆ ತಿಳ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ತುಂಬಾ ಹೇಳ್ಬಿಟ್ರೆ ಬೇಗ ತಿಳ್ಕೊಂಡ್ಬಿಡ್ಬೋದು. ಇದೇ ವಿಷಯವನ್ನೇ ಬೇರೆ ಆಂಗಲ್ ಇಂದ ಬೇರೆ ದೃಷ್ಟಾಂತ ಕೊಟ್ಟು ಯುಕ್ತಿ ಕೊಟ್ಟು ಹೇಳಿದ್ರೆ ಮನದಟ್ಟಾಗೋದಕ್ಕೆ ಸುಲಭ. ಒಂದ್ ವಾಕ್ಯ ಹೇಳ್ತೀನಿ, ಬೇಕಾದ್ರೆ ತಿಳ್ಕೊಬೇಡ ಬಿಡು ಅಂದ್ಬಿಟ್ರೆ, ಏನಪ್ಪ ಹೇಳಿದ್ರು ಒಂದು ವರ್ಷ ಇಲ್ಲ ಕಂಡ್ರಿ ಅಂತ ಎದ್ದು ಹೋಗ್ಬಿಡ್ತಾರೆ ನಾಗರಾಜ್ ಅವರು. ಗುರುಗಳೇ, ಮುಂದಿನ ವಾಕ್ಯಗಳಲ್ಲಿ ಅಥವಾ ಮುಂದಿನ ಶ್ಲೋಕಗಳಲ್ಲಿ ಸುರೇಶ್ವರಾಚಾರ್ಯರು ಈ ಬುದ್ಧಿ ತಿಳ್ಕೊಂಡಿದ್ದನ್ನ ಬಿಟ್ಕೊಂಡಾಗ ಅನುಭವಕ್ಕೆ ಬರುವಂತ ವಿಚಾರವನ್ನ ಮತ್ತೆ ಹೇಳೋಕೆ ಶುರು ಮಾಡ್ತಾರ. ಅಲ್ಲ ಈಗ ಬುದ್ಧಿ ಇಲ್ಲದೆ ಇರುವಾಗ ಬುದ್ಧಿ ತಿಳಿದಿದ್ದನ್ನ ಅಥವಾ ಅನುಭವದಲ್ಲಿ ಆಗಿದ್ದನ್ನ ಬುದ್ಧಿ ಇಲ್ಲದೆ ಇರುವಾಗ ಬುದ್ಧಿ ತಿಳ್ಕೊಂಡು ಹೇಳುತ್ತೆ ಅನ್ನುವಂಥ ವಾಕ್ಯಕ್ಕೆ ಏನಾದ್ರೂ ಟಿಪ್ಸ್ ಕೊಡ್ತಾರ ಅಂತ. ಕರೆಕ್ಟು. ಬುದ್ಧಿ ತಿಳ್ಕೊಳ್ತೇ ಅಂದ್ರೆ ಬುದ್ಧಿ ಹೇಗೆ ವಾಕ್ಯಾರ್ಥ ತಿಳ್ಕೊಳ್ತೆ ಅಂದ್ರೆ ಅಲ್ಲ, ಬುದ್ಧಿ ವಾಕ್ಯಾರ್ಥವನ್ನ ತಿಳ್ಕೊಳ್ಳುತ್ತೆ. ಬುದ್ಧಿ ಇರೋದ್ರಿಂದ ತಿಳ್ಕೊಳ್ಳುತ್ತೆ. ಬುದ್ಧಿ ಚೈತನ್ಯದ ಸ್ವರೂಪದಲ್ಲಿರ್ಲಿ, ಚೈತನ್ಯದ ಎರವಲಿನಿಂದ ತಿಳ್ಕೊಳ್ಳಿ, ಅಥವಾ ಡೈರೆಕ್ಟ್ ಆಗಿ ತಿಳ್ಕೊಳ್ಳುವಂತ ಎಬಿಲಿಟಿ ಇಲ್ಲದೆ ಇದ್ರು ಅದು ತಿಳ್ಕೊಳ್ಳೋಕೆ ಏನೋ ಪ್ರಯತ್ನ ಪಟ್ಟು ತಿಳ್ಕೊಳ್ತಾ ಇದೆ ಅಂದ್ರೂ ಕೂಡ ಬುದ್ಧಿ ತಿಳ್ಕೊಂಡಂತ ವಿಚಾರವನ್ನ ಅನುಭವದಲ್ಲಿ ಪಡೆದವನು ಅನುಭವವನ್ನ ಬುದ್ಧಿ ಇಲ್ಲದೆ ಇರುವಾಗ ಹೇಳೋಕೆ ಬುದ್ಧಿ ಹೇಗ್ ಬರುತ್ತೆ ಅಂತ. ಅಲ್ಲ, ಅನುಭವ ಬುದ್ಧಿ ಇಲ್ಲದೆ ಅನುಭವ ಹೇಳಕ್ ಆಗೋದೇ ಇಲ್ಲ. ಅನುಭವ ಈಗ ಬುದ್ಧಿಯಲ್ಲಿ ನಾನು ಸುಖವಾಗಿ ಮಲಗಿದ್ದೆ ಅಂತ ಹೇಳುವಷ್ಟ್ರ ಮಟ್ಟಿಗೆ ಹೇಳ್ತೀವಿ ಅಷ್ಟೇ. ಆದ್ರೂ ಅದು ಹೇಳಕ್ಕಲ್ಲ ಬುದ್ಧಿ ಬೇಕಲ್ಲ. ಅಲ್ಲ, ಅದಷ್ಟೇನೆ ಹೇಳಕ್ ಆಗ್ತಾ ಇರೋದು. ಇನ್ನೇನಾದ್ರು ಏನೆಯ ಸುಖ ಅಂದ್ರೆ ಹೇಳಕ್ ಆಗೋಲ್ಲ. ಅಲ್ಲ, ಮಲಗಿದ ವಿಚಾರ ಕರೆಕ್ಟು. ಆದ್ರೆ ಉಪನಿಷತ್ ಹೇಳುವ ವಾಕ್ಯಾರ್ಥದ ಜ್ಞಾನವನ್ನು ಬುದ್ಧಿಯು ಅನುಭವ ಬಲದಿಂದ ಹೇಳ್ಬಿಡುತ್ತೆ.
ಹೌದು, ಉಪನಿಷತ್ ಹೇಳ ಹಾಗೇನೆ ನನಗೆ ಹುಟ್ಟಿಲ್ಲ, ಸಾವಿಲ್ಲ, ಬದಲಾವಣೆ ಇಲ್ಲ, ನಾನು ಅಸಂಸಾರಿಯಾದ ಪರಬ್ರಹ್ಮವೇ ಅನ್ನೋದನ್ನ ಬುದ್ಧಿ ಒಪ್ಕೊಳತ್ತೆ, ಅಕ್ಸೆಪ್ಟ್ ಮಾಡ್ಕೊಳತ್ತೆ. ಆತ್ಮನಲ್ಲಿ ಮುಳುಗಿ ಮತ್ತೆ ಬುದ್ಧಿಯಾಗಿ ಬಂದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳತ್ತೆ. ಉಪನಿಷತ್ ವಾಕ್ಯವನ್ನ ಅನುಭವಿಸುವಾಗ ಆತ್ಮನಲ್ಲಿ ಮುಳುಗತ್ತೆ, ಹೇಳುವಾಗ ಮತ್ತೆ ಬಂದು ಪ್ರಮಾತ್ರ ವೇಷ ಹಾಕೊಂಡು ಬರುತ್ತೆ, ಬುದ್ಧಿ ವೇಷ ಹಾಕೊಂಡು ಬಂದು ಬುದ್ಧಿಯಾಗಿ ನಿಜವಾಗಿ ಸತ್ಯವಾಗಿರಲ್ಲ. ಬುದ್ಧಿ ಆತ್ಮನೇ ಬುದ್ಧಿಯಾಗಿ ತೋರ್ತಾ ಇರ್ತಾನೆ. ಆತ್ಮನೇ ಬುದ್ಧಿ ವೇಷದಿಂದ ಅಮ್ಮ ಏನು ಹೇಳ್ತಾರೆ, ಆತ್ಮ ಬುದ್ಧಿ ಎರಡಲ್ಲ, ಆತ್ಮನೇ ಬುದ್ಧಿಯಾಗಿ ತೋರ್ಕೊಂಡು ಹೇಳ್ತಾನೆ. ಸುಷುಪ್ತಿನಲ್ಲಿ ನಾನು ಏನು ನೋಡ್ಲಿಲ್ಲ ಅಂತ ಎಚ್ಚರದ ಪ್ರಮಾತೃ ಹೇಳ್ತಾರಲ್ಲ, ಆತರ ಅಲ್ಲಿ ಅನುಭವಿಸ್ತಾ ಇದ್ರು ಇಲ್ಲಿ ಹೇಳ್ತಾರಲ್ಲ ಹಾಗೆ. ಆದ್ರೆ ಇಲ್ಲಿ ಅನುಭವಿಸ್ಬಿಟ್ಟು ಬಂದು ಅದ್ ಹೇಳುತ್ತೆ ಇದು ಸತ್ಯ ಅಲ್ಲ ಅಂತ. ಹೌದು, ಆ ಸುಷುಪ್ತಿ ಅಲ್ಲ ಆದ್ರೆ ಅಲ್ಲಿ ಏನೂ ಇಲ್ಲ ಅಂತ ಸುಮ್ನೆ ಇಲ್ಲಿ ಹೋಗಿ ಕಲ್ಪನೆ ಮಾಡ್ತಾ ಇದೆ ಹೊರತು ಅಲ್ಲಿ ಏನೂ ಇಲ್ಲ ಅಂತ ಅದ್ ನೋಡಿಲ್ಲ. ಅಲ್ಲ ಅಲ್ಲಿ ಹೇಳ್ದಂಗೆ ಬಂದು ಹೇಳುತ್ತೆ. ಇಲ್ಲಿಗೆ ಹೋಲಿಸ್ಕೊಂಡು ಅಲ್ಲಿ ಏನೂ ಇಲ್ಲ ಅಂತ ಆರೋಪ ಮಾಡ್ತಾ ಇದೆ. ಆದ್ರೆ ಅನುಭವವನ್ನು ಹೇಳುವಾಗ ಮಾತ್ರ ಶ್ರುತಿಯ ಬಲ ಇರೋದ್ರಿಂದ ಆತ್ಮನೇ ಬುದ್ಧಿಯಾಗಿ ತೋರ್ಕೊಳ್ಳೋದ್ರಿಂದ ಅವಾಗ ಅದಕ್ಕೆ ಹೇಳಕ್ಕೊಂದು ಎಲಿಜಿಬಿಲಿಟಿ ಇದೆ, ಯೋಗ್ಯತೆ ಇದೆ, ನಿಶ್ಚಯವಾಗುತ್ತಲೇ ಆತ್ಮರೂಪದಿಂದ ಬುದ್ಧಿ ಬಾಧಿಯಾಗಿ ಆತ್ಮನೇ ಬುದ್ಧಿಯಾಗಿ ತೋರ್ತಾ ಇದೆ ಗೊತ್ತಾಗತ್ತಲ್ಲ. ಹಾಗಾಗಿ ಆ ಆತ್ಮರೂಪದಿಂದ ತೋರುತ್ತಿರುವ ಬುದ್ಧಿಗೆ ಆತ್ಮರೂಪನ್ನ ಶ್ರುತಿಯ ಬಲದಿಂದ ವರ್ಣನೆ ಮಾಡಕ್ ಬರುತ್ತೆ. ಅಂದ್ರೆ ವರ್ಣನೆ ಮಾಡೋದು ನಿಷೇಧ ರೂಪವಾಗಿ ವರ್ಣನೆ ಮಾಡೋದು, ನಿಜವಾಗಿ ವಿಧಿಮುಖವಾಗಿ ವರ್ಣನೆ ಮಾಡಲ್ಲ. ಅಲ್ಲ, ಈ ಗ್ರಂಥವನ್ನ ಹಿಂಜಿತಾ ಇರುವಾಗ ದೊಡ್ಡದಾಗಿ ಮಾಡೋದಕ್ಕೆ ಸುರೇಶ್ವರಾಚಾರ್ಯರು ಮುಂದಿನ ಶ್ಲೋಕಗಳಲ್ಲಿ ಇದ್ರ ಮೇಲೆ ಏನಾದ್ರೂ ಹೌದು, ಇದೇ ವಿಚಾರವನ್ನೇ ಬೇರೆ ಬೇರೆ ಆಂಗಲ್ ಇಂದ ಹೇಳ್ತೀನಿ ಅಂತಾರೆ. ನಿಮ್ಗೆ ಇಷ್ಟಕ್ಕೆ ನಾನು ನಿಲ್ಲಿಸಿಬಿಟ್ರೆ ನಿಮ್ಗೆ ಇದಾಗುತ್ತೆ, ಗ್ರಂಥ ಕಮ್ಮಿ ಆಗುತ್ತಲ್ಲ, ಬುದ್ಧಿಗೆ ಹೆವಿ ಆಗುತ್ತೆ. ಬುದ್ಧಿಗೆ ಹಗುರವಾಗುವುದಕ್ಕಾಗಿ ಗ್ರಂಥವನ್ನು ವಿಸ್ತಾರ ಮಾಡ್ತೀನಿ ಅಂತ ಇದ್ದಾರೆ. ಗ್ರಂಥವನ್ನು ಗ್ರಂಥ ವಿಸ್ತಾರದಲ್ಲಿ ಇದ್ರ ಮೇಲೆ ಇನ್ನು ಸ್ವಲ್ಪ ಬೆಳಕನ್ನು ಚೆಲ್ತಾರೆ. ಹೌದು, ಇದ್ರ ಮೇಲೆ ಹೇಳೋದು ಕರೆಕ್ಟ್. ಇದುವರೆಗೆ ಹೇಳಿದ ವಿಚಾರವನ್ನೇ ಇನ್ನೊಂದು ಮುಖದಿಂದ ಹೇಳ್ಕೊಂಡು ಹೋಗ್ತಾರೆ, ಬೇರೆ ಬೇರೆ ಮುಖದಿಂದ. ಅಲ್ಲ, ಇಲ್ಲಿ ವಿಚಾರ ಇನ್ನೇನಿಲ್ಲ ಗುರುಗಳೇ, ಬುದ್ಧಿವರೆಗೂ ಎಲ್ಲವನ್ನು ಬಿಟ್ಕೊಂಡು ಬುದ್ಧಿ ಒಂದು ಉಳಿಸ್ಕೊಂಡು ಅನುಭವಕ್ಕೆ ಹೋಗುವಂತ ಒಂದು ಮಾರ್ಗದಲ್ಲಿ ಆತ್ಮನಾಗೆ ಉಳ್ಕೊಂಡಾಗ ಅದನ್ನ ಹೇಳೋದಕ್ಕೆ ಒಂದು ಬುದ್ಧಿ ಅದು ಎಲ್ಲಿಂದಲೋ ಬರುತ್ತೆ ಅಂತ ನೀವು ಹೇಳೋದನ್ನ ವಿವರಿಸ್ತಾರೆ ಅಂತ. ಹೌದು, ಹೇಳೋದಕ್ಕೆಲ್ಲ ಬುದ್ಧಿ ಬೇಕೇ ಬೇಕು. ಬುದ್ಧಿ ಇದ್ರೆ ಯಾವ್ದನ್ನು ಯಾರಿಗೂ ಏನೂ ಹೇಳಕ್ ಆಗೋದೇ ಇಲ್ಲ. ಆದರೆ ಬುದ್ಧಿಯ ಸತ್ಯತ್ವವನ್ನು ಇಟ್ಕೊಂಡು ಹೇಳೋದಕ್ಕೂ ಆತ್ಮನೇ ಬುದ್ಧಿಯಾಗಿ ತೋರ್ತಾ ಇದೆ ಗೊತ್ತು ಮಾಡ್ಕೊಂಡು ಹೇಳೋದಕ್ಕೂ ವ್ಯತ್ಯಾಸ ಇದೆ. ಬುದ್ಧಿ ಎಂಬ ಇನ್ಸ್ಟ್ರೂಮೆಂಟ್ ಸತ್ಯವಾಗಿ ಆತ್ಮದಿಂದ ಬೇರೆಯಾಗಿ ಬುದ್ಧಿಯನ್ನ ಆತ್ಮನ ಬಗ್ಗೆ ವರ್ಣನೆ ಮಾಡೋದಕ್ಕೂ ಆತ್ಮನೇ ಬುದ್ಧಿಯಾಗಿ ತೋರ್ತಾ ಇರೋದು ನಿಜವಾಗಿ ಬುದ್ಧಿ ಎಂಬುದು ಆತ್ಮದಿಂದ ಬೇರೆಯಾಗಿಲ್ಲ ಅಂತ ತಿಳ್ಕೊಂಡು ಬುದ್ಧಿ ಆತ್ಮನ ವರ್ಣನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅಂದ್ರೆ ಬುದ್ಧಿ ಬದಲಾವಣೆಯಾದ ಆತ್ಮಲೇಪಿತವಾದ ಬುದ್ಧಿನಲ್ಲಿ ಹೇಳ್ತಾನೆ ಅಷ್ಟೇ, ಕರೆಕ್ಟ್. ಇತ್ಯಾದಿ ಈ ರೀತಿಯಾದ ಪ್ರಕಾರದಿಂದ ಮತ್ತೆ ಹೇಳಲಾಗುತ್ತೆ. ಯಾಕೆಂದ್ರೆ ಇಲ್ಲಿಗೆ ನಿಲ್ಲಿಸಿದ ಗ್ರಂಥ ಲಾಘವಾಗುವುದಾದರೂ ಬುದ್ಧಿ ಗೌರವ ಆಗುತ್ತೆ. ಬುದ್ಧಿ ಲಾಘವಾಗೋದು ಉತ್ತಮ, ಅದು ಪ್ರಯೋಜಕ. ಬುದ್ಧಿ ಹಗುರವಾಗೋದು ಉತ್ತಮ. ಅದಕ್ಕೋಸ್ಕರವಾಗಿ ಇನ್ನೊಂದು ಪ್ರಕಾರದಿಂದ ಈ ಅನುಭವ ವಿಚಾರವನ್ನ ನಮ್ಮ ಮುಂದಿಡ್ತೀವಿ ಅಂತಾರೆ. ಯದ್ಯಪಿ ತತ್ವಮಸ್ಯಾದಿ ವಾಕ್ಯಾತ್ ಉಪಾದಿಚ್ಛಿತ ಅದ್ವಿತೀಯಾತ್ಮಾರ್ಥವತ್ ಪಾರೋಕ್ಷ ಸದ್ವಿತೀಯಾರ್ಥ ಪ್ರತೀಯತೆ. ಅಲ್ಲಿ ಆ ವಾಕ್ಯದಲ್ಲಿ ತತ್ವಮಸಿ ಎಂಬ ವಾಕ್ಯದಲ್ಲಿ ಆ ತತ್ವಮಸಿ ವಾಕ್ಯ ಶ್ರವಣ ಮಾಡ್ತಾರಲ್ಲ, ಆ ವಾಕ್ಯದಿಂದ ಅಲ್ಲಿ ತೆಗೆದುಕೊಳ್ಬೇಕು ಇಷ್ಟವಾಗಿರ್ತಕ್ಕದ್ದು ಅದ್ವಿತೀಯವಾದ ಆತ್ಮ ಅನ್ನುವಂತಹ ಅರ್ಥ ಹೇಗೆ ಅದಕ್ಕೆ ವಿವಕ್ಷಿತವೋ, ವಾಚ್ಯಾರ್ಥ ವಿವಕ್ಷಿತವಲ್ಲ, ಲಕ್ಷ್ಯಾರ್ಥ ವಿವಕ್ಷಿತ. ತತ್ಶಬ್ದಕ್ಕೆ ಪರೋಕ್ಷಾರ್ಥ ವಾಚ್ಯಾರ್ಥ, ಅದು ವಿವಕ್ಷಿತವಲ್ಲ. ತ್ವಂ ಶಬ್ದಕ್ಕೆ ಸಂಸಾರಿ ಅರ್ಥ ವಾಚ್ಯಾರ್ಥ, ಅದು ವಿವಕ್ಷಿತವಲ್ಲ. ವಿವಕ್ಷಿತವಾದ ಅರ್ಥ ಯಾವುದೋ ಅದ್ವಿತೀಯವಾದ ಆತ್ಮನು. ಅದ್ವಿತೀಯವಾದ ಆತ್ಮನು ಎಂಬುದೇ ಉಪಾದಿಚ್ಛಿತ, ಉಪಾದಾತು ಇಷ್ಟಂ, ತೆಗೆದುಕೊಳ್ಬೇಕು ಅನ್ನೋದು ಇಷ್ಟವಾಗಿದೆ. ಯಾವುದಕ್ಕೆ? ವಾಕ್ಯಕ್ಕೆ. ವಾಕ್ಯದ ವಾಕ್ಯಾರ್ಥವನ್ನ ತೆಗೆದುಕೊಳ್ಬೇಕು ಇಷ್ಟವಾಗಿದೆ. ತತ್ವಮಸಿ ಎಂಬ ವಾಕ್ಯದಿಂದ ತೆಗೆದುಕೊಳ್ಬೇಕು ಅಂತ ಇಷ್ಟವಾಗಿರ್ತಕ್ಕಂತಹ ಅರ್ಥ ಯಾವುದು ಅಂದ್ರೆ ಅದ್ವಿತೀಯವಾದ ಆತ್ಮ ಅನ್ನೋದೇ ತೆಗೆದುಕೊಳ್ಬೇಕು ಅಂತ ಇಷ್ಟವಾಗಿರ್ತಕ್ಕಂಥ ಅರ್ಥ. ಆ ಅರ್ಥ ಆ ವಾಕ್ಯನ ತೋರುಬರುವ ಹಾಗೇನೆಯೇ ಈ ಅರ್ಥವೂ ತೋರ್ಬರುತ್ತೆ ಅದೇ ವಾಕ್ಯದಿಂದ. ಪರೋಕ್ಷಾರ್ಥವು ತತ್ ಅಂದ್ರೆ ಪರೋಕ್ಷಾರ್ಥ ತೋರುತ್ತೆ. ಹಾಗೆ ತ್ವಮ್ ಅಂದ್ರೆ ಸದ್ವಿತೀಯ, ದ್ವೈತದಿಂದ ಕೂಡ್ಕೊಂಡು ನೋಡಿಸೋ ತೋರುತ್ತೆ.
ಉಚ್ಚಾರಣ ಕಾಲದಲ್ಲಿಯೇ ವಾಕ್ಯೋಚ್ಚಾರಣ ಕಾಲದಲ್ಲಿಯೇ ಪರೋಕ್ಷಾರ್ಥ ಸಜ್ಜಿತ್ವ ತೋರ್ಬಂದ್ರು ಅದು ವಿವಕ್ಷಿತವಲ್ಲ, ಅದು ಹೇಳ್ಬೇಕು ಅಂತ ಅಂದ್ಕೊಂಡಿಲ್ಲ, ಅದು ತೆಗೆದುಕೊಳ್ಳುವಂತಹ ಅರ್ಥ ಅಲ್ಲ. ತಾನು ಯಾವ ಅರ್ಥ ತೆಗೆದುಕೊಳ್ಬೇಕು ಅಂತ ಇಟ್ಕೊಂಡು ಹೇಳಿದ್ಯೋ ಆ ಅರ್ಥ ತಗೋಬೇಕು ವಾಕ್ಯದಿಂದ. ಯಾವ ಅರ್ಥ ನಿಮ್ಗೆ ತೋರುತ್ತೋ ವಾಕ್ಯೋಚ್ಚಾರಣ ಕಾಲದಲ್ಲಿ ಅದನ್ನ ತಗೋಬಾರ್ದು. ವಾಕ್ಯೋಚ್ಚಾರಣೆ ಮಾಡಿದ ಮಾತ್ರದಿಂದಲೇ ಒಂದು ಅರ್ಥ ತೋರ್ಬಿಡುತ್ತೆ. ತತ್ ಅಂದ್ರೆ ಪರೋಕ್ಷ ಅಂತ ತೋರುತ್ತೆ, ತೊಮ್ಮಂದ್ರೆ ನಾನು ಸಂಸಾರಿ ಪರಿಚ್ಛಿನ್ನ ಸದ್ವಿತೀಯ ಅಂತ ತೋರುತ್ತೆ. ತೋರ್ ಬಂದ್ರು ಇದು ವಿವಕ್ಷಿತವಲ್ಲ ವಾಕ್ಯಕ್ಕೆ, ಅದ್ ಹೇಳ್ತಿದ್ದಾರೆ. ತತ್ವಮಸಿ ಎಂಬ ವಾಕ್ಯದಿಂದ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡದ್ದಾದ ಅದ್ವಿತೀಯವಾದ ಆತ್ಮನು ಎಂಬ ಅರ್ಥದಂತೆಯೇ ಪರೋಕ್ಷತ್ವ ಸದ್ವಿತೀಯತ್ವ ಅರ್ಥವು ಆ ವಾಕ್ಯ ತೋರ್ ಬರುತ್ತೆ. ತೋರ್ ಬಂದರು ತಥಾಪಿತೋ ನೈವಾಸು ಅರ್ಥ ಶುದ್ಧ ತಾತ್ಪರ್ಯೇಣ ಪ್ರತಿಪಿಪಾದಯಿಷಿತಃ. ತೋರ್ ಬಂದ್ರು ಆ ಅರ್ಥ ಅಂದ್ರೆ ಪಾರೋಕ್ಷ ಸದ್ವಿತೀಯ ಅರ್ಥವು ಶ್ರುತ್ಯ ತಾತ್ಪರ್ಯನ ಪ್ರತಿಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ತೋರ್ ಬರ್ಬಹುದು ವಾಕ್ಯದಿಂದ, ತೋರ್ ಬಂದು ಶ್ರುತಿಗೆ ಅದು ತಾತ್ಪರ್ಯ ಇಲ್ಲ, ಆ ಅರ್ಥ ಹೇಳೋದು ತಾತ್ಪರ್ಯವಿಲ್ಲ. ಯಾವ ಅರ್ಥವನ್ನು ಹೇಳೋದ್ರಲ್ಲೇ ಪರೋಕ್ಷತ್ವ ಸದ್ವಿತೀಯತ್ವ. ತೊಮ್ಮದು ಸದ್ವಿತೀಯತ್ವ ಇದೆ, ತತ್ವದಲ್ಲಿ ಪರೋಕ್ಷತ್ವ ಇದೆ. ಪರೋಕ್ಷತ್ವ ಸದ್ವಿತೀಯತ್ವ ಯಾವ ವಾಕ್ಯದ ಅರ್ಥ ತೋರ್ ಬರುತ್ತೆ, ತೋರಿ ಬಂದರೂ ಕೂಡ ಅದು ತಾತ್ಪರ್ಯದಿಂದ ಶ್ರುತಿ ಅದನ್ನು ಪ್ರತಿಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಶ್ರುತಿಯ ಅರ್ಥ ಅದಲ್ಲ, ತಾತ್ಪರ್ಯದ ಪ್ರತಿಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರೋದ ಅರ್ಥ ಯಾವುದೋ ಅದ್ವಿತೀಯವಾದ ಆತ್ಮನು ಎಂಬುದು. ಅದ್ವಿತೀಯನಾಗಿರ್ತಕ್ಕವನು ಆತ್ಮನು ಎಂಬುದನ್ನ ಹೇಳ್ಬೇಕು. ಆತ್ಮ ಶಬ್ದಕ್ಕೆ ಸದ್ವಿತೀಯತೆ ತೋರಿಸಲ್ಲ, ಅಲ್ಲ ಅದು ಅದ್ವಿತೀಯ. ಈಗ ಬ್ರಹ್ಮ ವಿಶೇಷ ಇದೆ, ಬ್ರಹ್ಮ ಶಬ್ದಕ್ಕೆ ಪರೋಕ್ಷ ಇದೆಯಲ್ಲ, ಆತ್ಮ ಶಬ್ದ ಸಾನ್ನಿಧ್ಯದಿಂದ ಅದು ಪರೋಕ್ಷತೆ ಬಿಡಬೇಕು. ಅಪರೋಕ್ಷವಾದ ಅದ್ವಿತೀಯವಾದ ಆತ್ಮನು ಅಂತ. ಅಪರೋಕ್ಷನು ಅನ್ನೋದನ್ನ ಆತ್ಮ ಅನ್ನೋದು ಹೇಳುತ್ತೆ, ಅದ್ವಿತೀಯು ಎಂಬುದನ್ನು ಬ್ರಹ್ಮ ಅನ್ನೋದು ಹೇಳುತ್ತೆ. ಬ್ರಹ್ಮಪದ ದ್ವೈತವನ್ನು ಸೇರಿಸ್ಕೊಳ್ಳಲ್ಲ, ಆತ್ಮಪದ ಪರೋಕ್ಷವನ್ನು ಸೇರಿಸ್ಕೊಳ್ಳಲ್ಲ. ಅಪರೋಕ್ಷವಾದ ಅದ್ವಿತೀಯ ಸ್ವರೂಪನು ನೀನು ಎಂಬುದು ವಿವಕ್ಷಿತವಾದ ಅರ್ಥ, ಹೇಳ್ಬೇಕು ಅಂತ ಅಂದ್ಕೊಂಡ ಅರ್ಥ. ವಾಚ್ಯಾರ್ಥ ಸದ್ವಿತೀಯ ಪರೋಕ್ಷತ್ವ, ಅದನ್ನ ತೆಗೆದುಕೊಳ್ಬೇಕು ಅಂತ ಇಷ್ಟಪಟ್ಕೊಂಡಿಲ್ಲ. ಅದು ತೋರಿ ಬಂದರೂ ಅದು ವಾಕ್ಯದ ಅರ್ಥ ಅಲ್ಲ, ಅದನ್ನು ಶ್ರುತಿ ತಾತ್ಪರ್ಯದಿಂದ ಪ್ರತಿಪಾದನೆ ಮಾಡಬೇಕು ಅಂತ ಇಷ್ಟಪಟ್ಕೊಂಡಿಲ್ಲ. ಯಾಕೆಂದ್ರೆ ಪ್ರಾಗಪಿ ಏತಸ್ಯ ಪ್ರತೀತತ್ವ ಇತಿ ಇಮಮರ್ಥ ಮಾಹ. ಆ ಶ್ರುತಿ ಹೇಳೋಕ್ ಮುಂಚೆಯೇ ಈ ಅರ್ಥ ಬಂದು ಗೊತ್ತಾಗ್ಬಿಟ್ಟಿದೆ. ಯಾವುದೋ ಬ್ರಹ್ಮಾಂಡ ಎಲ್ಲೋ ಇದೆ, ನಾನು ಅಂದ್ರೆ ಸದ್ವಿತೀಯ. ಶ್ರುತಿ ಹೇಳೋಕ್ ಮುಂಚೆನೇ ನಮಗೆ ಸದ್ವಿತೀಯತ್ವ ಪರೋಕ್ಷತ್ವ ಗೊತ್ತಾಗ್ಬಿಟ್ಟಿರೋದ್ರಿಂದ ಅದನ್ನ ಶ್ರುತಿ ಮತ್ತೆ ಅದನ್ನ ಹೇಳ್ಬೇಕಾಗಿಲ್ಲ. ಶ್ರುತಿ ಯಾವುದು ನಮಗೆ ಗೊತ್ತಿಲ್ಲವೋ, ಯಾವುದನ್ನು ಗೊತ್ತು ಮಾಡ್ಕೊಂಡ್ರೆ ಪುರುಷಾರ್ಥವೋ ಅದನ್ನು ಶ್ರುತಿ ಹೇಳ್ಬೇಕು. ಅಕೃತಕರ್ತಿತ್ವ ಶಾಸ್ತ್ರಂ ಕೃತಾನುಕಾರಿತ್ವ ಅಪ್ರಮಾಣ. ಇದು ಕೃತಾನುಕಾರಿತ್ವ, ಯಾವುದೋ ಸದ್ವಿತೀಯತ್ವ ಪರೋಕ್ಷತ್ವ ಗೊತ್ತಿರೋ ಅರ್ಥನೂ ಶ್ರುತಿ ಹೇಳ್ಬೇಕಾಗಿಲ್ಲ. ಅದ್ವಿತೀಯನು ಅಪರೋಕ್ಷನು ಅದ್ವಿತೀಯನು ಎಂಬ ಅರ್ಥವೂ ಗೊತ್ತಿಲ್ಲ, ಅದನ್ನ ಅಪರೋಕ್ಷತ್ವವನ್ನು ಆತ್ಮಶಬ್ದ ತ್ವಂಶಬ್ದದಿಂದಲೂ ಅದ್ವಿತೀಯತ್ವವನ್ನು ಬ್ರಹ್ಮಶಬ್ದದಿಂದಲೂ ತಿಳಿಸ್ಕೊಡ್ತಾ ಇದೆ. ಅದು ನಮ್ಗೆ ಶ್ರುತಿ ತಿಳಿಸ್ಕೊಟ್ಮೇಲೆ ಗೊತ್ತಾಗೋದು. ಶ್ರುತಿ ತಿಳಿಸ್ಕೊಳಕ್ ಮುಂಚೆ ಈ ಪಾರೋಕ್ಷಾರ್ಥ ಸದ್ವಿತೀಯಾರ್ಥ ಮುಂಚೆ ನಮ್ಗೆ ಗೊತ್ತಿರೋದು, ಅದನ್ನು ಶ್ರುತಿ ಮತ್ತೆ ತಿಳಿಸ್ಕೊಡೋ ಅವಶ್ಯಕತೆ ಇಲ್ಲ. ಯಾವ್ದು ನಮ್ಗೆ ಗೊತ್ತೇ ಇದ್ಬಿಟ್ಟಿದೆಯೋ ಅದನ್ನ ಶ್ರುತಿ ತಿಳಿಸ್ಕೊಡ್ಬೇಕೋ. ನಾವೆಲ್ಲ ಅಂದ್ಕೊಂಡಿದೀವಿ ಏನಂತ, ಬ್ರಹ್ಮ ಪರೋಕ್ಷವಾಗಿ ಎಲ್ಲೋ ಇದೆ, ನಾನು ಸಂಸಾರಿ ಸದ್ವಿತೀಯನಾಗಿದ್ದೀನಿ, ಇದನ್ನ ಮತ್ತೆ ಶ್ರುತಿ ಅಂತ ಹೇಳ್ಬೇಕೋ. ಈಗ ಶ್ರುತಿ ಹೇಳೋದಕ್ಕೆ ಮುಂಚೆನೆಯೇ, ಪ್ರಾಕನ್ನ ಮುಂಚೆನೆಯೇ ಈ ಅರ್ಥವು ತೋರಿ ಬಂದಿರೋದ್ರಿಂದ ಅದನ್ನು ಶ್ರುತಿ ತಾತ್ಪರ್ಯ ಹೇಳ್ಬೇಕು ಅಂತ ಆಗಿಲ್ಲ, ಹೇಳ್ಬೇಕು ಅಂತ ಅಂದ್ಕೊಂಡಿಲ್ಲ, ಹೇಳ್ಬೇಕಾಗಿಲ್ಲ ಎಂಬ ಅರ್ಥವನ್ನು ಮುಂದಿನ ಶ್ಲೋಕದಿಂದ ಹೇಳ್ತಾರೆ. ತದಿತ್ಯೇತ ಪದಂ ಲೋಕೆ ಬಹ್ವರ್ಥ ಪ್ರತಿಪಾದಕಂ ಅಪರಿತ್ಯಜ್ಯ ಪಾರೋಕ್ಷಂ ಅಭಿಧಾನೋತ್ತಮೇ ವದತ್. ತದಿತ್ಯೇತ ಪದಂ ಪಾರೋಕ್ಷಂ ಅಪರಿತ್ಯಜ್ಯ. ತತ್ ಎಂಬ ಪದ ಪರೋಕ್ಷವಾಗಿದೆ ಎಂಬ ಅರ್ಥವನ್ನು ಕೈ ಬಿಡದೇನೆಯೇ ಇನ್ನೂ ಅನೇಕ ಅರ್ಥವನ್ನು ಹೇಳುತ್ತೆ. ತತ್ ಅಂದ್ರೆ ಬುದ್ಧಿಸ್ಥವಾದ ವಿಷಯವನ್ನು ಹೇಳುತ್ತೆ. ಆಮೇಲೆ ಪೂರ್ವ ಪ್ರಕೃತವಾದದ್ದನ್ನು ರೆಫರ್ ಮಾಡುತ್ತೆ. ಇದುವರೆಗೆ ಹೇಳಿದ ಅರ್ಥತ್ ಅಂತ. ತತ್ ಶಬ್ದಕ್ಕೆ ಪರೋಕ್ಷವಾಗಿರೋದು, ಬುದ್ಧಿಯಲ್ಲಿರೋದು, ಹಿಂದೆ ಹೇಳಿದ್ದು ಅದೆಲ್ಲವೂ ತತ್ ಶಬ್ದದಿಂದ ರೆಫರ್ ಆಗುತ್ತೆ. ಈಗ ಬಹ್ವರ್ಥ ಅನೇಕ ಅರ್ಥ ಅಂತ ಅರ್ಥ. ತತ್ ಎಂಬ ಪದಕ್ಕೆ ಸ್ವಾಮಿ ಹೇಳ್ತಾರೆ ಇಲ್ಲಿ ನೋಡಿ,
ಪಾರೋಕ್ಷವನ್ನು ಸೇರಿಸಿಕೊಂಡೆ ಅಂತ ಹೇಳಿದ್ರು. ಇಲ್ಲೋ ಅನೇಕ ಅರ್ಥ ಇದೆ. ಬಹಳ ಗ್ರಂಥದಿಂದ ಒಂದೇ ಕಡೆಯಲ್ಲಿ ಹೇಳ್ತಕ್ಕದ್ದನ್ನೆಲ್ಲ ಹೇಳ್ಬಿಟ್ರೆ ಗ್ರಂಥಲವಾಗವಾಗತ್ತೆ. ಯಾಕಂದ್ರೆ ಹೆಚ್ಚು ವಾಕ್ಯಗಳಿಗೆ ಅವಕಾಶವಿಲ್ಲ. ಆದ್ರೆ ಅದರಿಂದ ಬುದ್ಧಿಗೆ ಭಾರವಾಗತ್ತೆ, ಗೌರವ ಆಗುತ್ತೆ. ಯಾಕಂದ್ರೆ ಸೂಕ್ಷ್ಮವಾಗಿರೋ ತತ್ವ ಅಂತ ಹೇಳೋದು ಬುದ್ಧಿ ಕಷ್ಟ. ಆದ್ರೆ ಸಣ್ಣ ಸಣ್ಣ ವಾಕ್ಯಗಳಿಂದ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಿಂದ ಕಲಿಸಿದ್ರೆ ಗ್ರಂಥ ದೊಡ್ಡದಾದ್ರೂ ಬುದ್ಧಿ ಹಗುರವಾಗುತ್ತೆ. ಈಗ ಸುಲಭವಾಗಿ ವಿಷಯ ಬುದ್ಧಿಗೆ ಹಿಡಿಯುತ್ತೆ. ಆದ್ಮೇಲೆ ಇಲ್ಲಿ ಅನ್ಯವ್ಯತಿರೇಕಗಳಿಂದ ಪದಾರ್ಥ ಶೋಧನೆಯು ವಾಕ್ಯದಿಂದ ಅಜ್ಞಾನ ನಾಶವು ಆಗುವುದೆಂಬ ವಿಷಯದ ಪುನರುಕ್ತಿ ದೋಷವಿಲ್ಲ ಭಾವ. ಬುದ್ಧಿಲಾಘವೇ ಪುನರುಕ್ತಿಗೆ ಪ್ರಯೋಜಕವು ಎಂದ ಹೇಳ್ತು ಅಷ್ಟೇ. ಇಲ್ಲಿ ತತ್ಶಬ್ದಕ್ಕೆ ಗ್ರಂಥದಲ್ಲಿ ಹಿಂದೆ ಹೇಳಿದ್ದನ್ನು ಪರಾಮರ್ಶೆ ಮಾಡುತ್ತೆ. ತತ್ಕನ್ನೋದು ಅದು ಅಂತ ವಸ್ತುವಿನಲ್ಲಿ ವ್ಯಕ್ತಿಯಲ್ಲಿ ಹಿಂದೆ ಪರಾಮರ್ಶೆ ಮಾಡೋದನ್ನ ರೆಫರ್ ಮಾಡುತ್ತೆ. ಕೆಲಸ ಬುದ್ಧಿಯಲ್ಲಿ ಇದ್ದದನ್ನು ಹೇಳುತ್ತೆ. ಬುದ್ಧಿಯಲ್ಲಿ ಇದ್ದದನ್ನು ತತ್ ಅಂತ ಹೇಳಿ ನನ್ನ ಬುದ್ಧಿಲಿ ಅವ್ರು ಬಂದಿದ್ರು ಅಂತ ಅಂದ್ಬಿಡ್ತೀವಿ ನಾವು. ಅವರು ಅನ್ನುವಾಗ ಬುದ್ಧಿಲಿ ಇರೋದು ಅದನ್ನ ಕೊಟ್ಟೇನೋ ಅಂತ ತಿಂತೀನಿ. ನನ್ ಬುದ್ಧಿಲಿದೆ ಯಾವ್ದೋ ಒಂದನ್ನು ಕೊಡ್ಬೇಕು ಅಂತ ಅದನ್ನ ಕೊಟ್ಟೇನೋ ಅಂತೀನಿ. ಅದನ್ನ ಯಾವ್ದನ್ನ ಮತ್ತೆ ಕೇಳ್ತೀಯ ನೀನು ಇಂಥದ್ದನ್ನ ಅಂತ ಹೇಳಿದೆ ಅದೇ ನಿಂಗೆ ಗೊತ್ತಾಗಲ್ಲ. ನನ್ ಬುದ್ಧಿಲಿ ಅದು ಬಂದ್ಬಿಡುತ್ತೆ. ಆ ಪೆನ್ ಕೊಟ್ಟೇನೋ, ಆ ದುಡ್ಡನ್ನು ಕೊಟ್ಟೇನೋ ಅಂತ. ಆ ದುಡ್ಡು ಅನ್ನೋದು ನಮ್ಮ ಮನಸ್ಸು ಬಂದ್ಬಿಟ್ಟಿರುತ್ತೆ. ಅದನ್ನ ಕೊಟ್ಟೆ ಅಂತ ಕೇಳ್ಬಿಡ್ತೀನಿ ನಾನು. ಆ ತತ್ಶಬ್ದ ನಮ್ಮ ಬುದ್ಧಿಲಿ ಇರೋದನ್ನ ಹೇಳುತ್ತೆ. ಮತ್ತು ಗ್ರಂಥದಲ್ಲಿ ಹಿಂದೆ ಪರಾಮರ್ಶೆ ಮಾಡಿದ್ದನ್ನು ಹೇಳುತ್ತೆ. ವ್ಯಕ್ತಿ ವಸ್ತುವನ್ನು ಹಿಂದೆ ಹೇಳಿದ್ದನ್ನ ಪರಾಮರ್ಶೆ ಮಾಡುತ್ತೆ. ಪರೋಕ್ಷಾರ್ಥವನ್ನು ಕೈ ಬಿಡದೇನೆ ಇಷ್ಟರ್ಥವನ್ನು ಹೇಳುತ್ತೆ ತತ್ತನ ಪದ. ಹಾಗೆ ಬಹುವರ್ಥ ಪ್ರತಿಪಾದಕಂ ಅಂದ್ರು. ತತ್ ಎಂಬ ಪದವು ಲೋಕದಲ್ಲಿ ಅನೇಕ ಅರ್ಥವನ್ನು, ಬಹಳವಾದ ಅರ್ಥವನ್ನ, ಪೂರ್ವ ಪ್ರಕೃತಾಪೇಕ್ಷವಾದದ್ದ ಅರ್ಥವನ್ನು, ಪರೋಕ್ಷವಾದ ಅರ್ಥವನ್ನು, ಬುದ್ಧಿಸ್ಥ ಅರ್ಥವನ್ನು, ಇಲ್ಲಿ ಅನೇಕ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತೆ. ಆದ್ರೆ ಆ ಅರ್ಥ ಇಲ್ಲಿ ವಾಚ್ಯವಲ್ಲ. ಅದನ್ನ ಹೇಳ್ಬೇಕು ಅಂತ ಹೊರಟಿಲ್ಲ. ಯಾಕಂದ್ರೆ ಅಭಿಧಾನೋತ್ತಮ ಆ ತತ್ಶಬ್ದ ಉಚ್ಚಾರಣೆ ಮಾಡದಿಂದ ಆ ಅರ್ಥ ತೋರಿ ಬಂದ್ಬಿಡುತ್ತೆ. ಯಾವ ಅರ್ಥವು ಉಚ್ಚಾರಣೆ ಮಾತ್ರದಿಂದ ತೋರಿ ಬಂದ್ಬಿಡುತ್ತೋ ಅದನ್ನು ಮತ್ತೆ ಶಾಸ್ತ್ರ ಹೊಸದಾಗಿ ಹೇಳುವ ಅವಶ್ಯಕತೆ ಇಲ್ಲ. ನಾವು ಯಾವ್ದನ್ನ ಹೇಳ್ಬೇಕು ಅಂತ ಅಂದ್ಕೊಂಡಿದ್ಯೋ ಅದು ವಿವಕ್ಷಿತ ಅರ್ಥ. ತತ್ಶಬ್ದಕ್ಕೆ ತಾನು ಹೇಳ್ಬೇಕು ಅಂತ ಅಂದ್ಕೊಂಡ ಅರ್ಥ ಯಾವುದೋ ಅದ್ವಿತೀಯ ಅನ್ನೋದು. ಬ್ರಹ್ಮ ಶಬ್ದಕ್ಕೆ ಅದ್ವಿತೀಯ ಅರ್ಥ ಇದೆ. ಬ್ರಹ್ಮ ಅರ್ಥ ಏನೋ ದೊಡ್ಡದು. ಅದನ್ನ ಬಿಟ್ಟು ಇನ್ನೊಂದಿಲ್ಲ. ದೊಡ್ಡದು ಅಂದ್ರೆ ತಾಮ್ರದಲ್ಲಿ ಎಲ್ಲಕ್ಕಿಂತ ದೊಡ್ಡದು ತಾಮ್ರ. ಹಂಡೆಗಿಂತ ದೊಡ್ಡದು. ಪಂಚಮಾತಿಗಿಂತ ಚೊಂಬು ದೊಡ್ಡದು. ಚೊಂಬಿಗಿಂತ ಕೊಡ ದೊಡ್ಡದು. ಚೊಂಬಿಗಿಂತ ಹಂಡೆ ಎಲ್ಲಕ್ಕಿಂತ ದೊಡ್ಡ ತಾಮ್ರ. ಪರೋಕ್ಷಾರ್ಥವನ್ನು ಕೈ ಬಿಡದೇನಿಗೆ ಇನ್ನೂ ಅನೇಕ ಅರ್ಥವನ್ನು ಹೇಳುವಂಥದ್ದಾಗಿದೆ. ಆದರೆ ಆ ಯಾವ ಅರ್ಥವೂ ಶಾಸ್ತ್ರದಿಂದ ಹೇಳಬೇಕು ಅಂತ ಅಂದ್ಕೊಂಡ ಅರ್ಥವಲ್ಲ. ಯಾಕೆಂದ್ರೆ ಅದು ಹೇಳೋ ಉಚ್ಚಾರಣೆ ಮಾತಿಂದಲೇ ತೋರುವಂತಹ ಅರ್ಥ. ಅಭಿಧಾನೋತ್ಥಾನ, ಅಭಿಧಾನ ಹೇಳೋದು, ಉಚ್ಚಾರಣೆ ಮಾಡೋದು. ಹೇಳೋದು ಉಚ್ಚಾರಣೆ ಮಾಡೋದಿಂದಲೇ ಯಾವ ಅರ್ಥ ನಮ್ಗೆ ಬಂದ್ಬಿಡುತ್ತೋ ಅದನ್ನು ಶಾಸ್ತ್ರ ತಾತ್ಪರ್ಯದಿಂದ ಹೇಳ್ಬೇಕಾಗಿಲ್ಲ. ಯಾವ್ದನ್ನು ಹೇಳ್ಬೇಕು? ಅದು ಅದ್ವಿತೀಯ ಸಂಸಾರಿ ಅನ್ನೋದಿದೆಯಲ್ಲ ಅದು ಗೊತ್ತಿಲ್ಲ. ಯಾವುದನ್ನ ತತ್ಶಬ್ದನ ಇಂಡಿಕೇಟ್ ಮಾಡ್ತಾ ಸಂಸಾರಿ ಅಂತ ಹೇಳ್ತಾ ಇದೆಯೋ, ಅಸಂಸಾರಿ ಅಂತ ಹೇಳ್ತಾ ಇದೆಯೋ, ಈ ಶಬ್ದದಿಂದ ತೋರಿ ಬಂದ ಆತ್ಮನನ್ನ ಅದು ತತ್ತಾಗಿದೆ ಅಂತ ಹೇಳ್ತಾ ಇದೆ. ಅದು ಅದ್ವಿತೀಯ ಅಸಂಸಾರಿ ಆಗಿದೆ ಅಂತ ಹೇಳ್ತಾ ಇದೆ. ಅದು ಗೊತ್ತಿಲ್ಲ. ಹಾಗೆ ಅದ್ವಿತೀಯವೂ ಅಸಂಸಾರಿ ಆಗಿರೋದನ್ನ ಆತ್ಮವಾಗಿದೆ ಅಂತ ತ್ವಂ ಶಬ್ದ ಹೇಳುತ್ತೆ. ಅಂದ್ರೆ ಅಪರೋಕ್ಷವಾಗಿದೆ ಅಂತ. ಅಪರೋಕ್ಷತ್ವ ತ್ವಂ ಶಬ್ದದ ಲಕ್ಷ್ಯಾರ್ಥ, ಅದ್ವಿತೀಯತ್ವ ತತ್ಶಬ್ದದ ಲಕ್ಷ್ಯಾರ್ಥ. ಅದ್ವಿತೀಯವೂ ಅಪರೋಕ್ಷವೂ ಆಗಿದೆ ತತ್ವಂ ಅನ್ನೋದು. ತತ್ ಅನ್ನೋದು ಅದ್ವಿತೀಯತ್ವವನ್ನ, ತ್ವಂ ಅನ್ನೋದು ಅಪರೋಕ್ಷತ್ವವನ್ನ, ಪರೋಕ್ಷವಲ್ಲ ಎಂಬುದನ್ನ ಆ ಎರಡು ಪದವೂ ಸೇರಿಸಿ ಆ ಎರಡು ಪದದ ವಾಚ್ಯಾರ್ಥವನ್ನು ಬಿಡಿಸ್ತಾ ಇದೆ. ತ್ವಂ ಶಬ್ದಕ್ಕೆ ಸದ್ವಿತೀಯತ್ವ ಬಿಡಬೇಕು, ತತ್ಶಬ್ದಕ್ಕೆ ಪರೋಕ್ಷಾರ್ಥ ಬಿಡಬೇಕು. ಯಾಕೆ ಬಿಡಬೇಕು ಅಂದ್ರೆ ಅದು ಉಚ್ಚಾರಣೆ ಮಾಡೋದ್ರಿಂದ ಆ ಅರ್ಥ ತೋರ್ ಬರೋದ್ರಿಂದ ಆ ಅರ್ಥ ಶಾಸ್ತ್ರ ಮತ್ತೆ ಹೊಸದಾಗಿ ಹೇಳ್ಬೇಕಾಗಿಲ್ಲ. ಯಾವ ಅರ್ಥವು ನಮ್ಗೆ ಗೊತ್ತಿಲ್ಲವೋ, ಯಾವ ಅರ್ಥ ತಿಳ್ಕೊಳ್ಳೋದ್ರಿಂದ ಪುರುಷಾರ್ಥವಾಗುತ್ತೋ ಅದನ್ನು ಶಾಸ್ತ್ರ ತಾತ್ಪರ್ಯದಿಂದ ಹೇಳ್ಬೇಕು. ಅದನ್ನ ಹೇಳ್ತಿದ್ದಾರೆ.
ಲೋಕದಲ್ಲಿ ತತ್ತೆಂಬ ಪದವು ಅನೇಕ ಅರ್ಥವನ್ನು ಪ್ರತಿಪಾದನೆ ಮಾಡುವಂಥದ್ದು ಮತ್ತು ಪಾರೋಕ್ಷಾರ್ಥವನ್ನು ಕೈ ಬಿಡದೇನೆ ಇನ್ನೂ ಅನೇಕ ಅರ್ಥವನ್ನು ಹೇಳುವಂಥದ್ದು. ಅದೆಲ್ಲ ಅಭಿಧಾನದಿಂದ ಹೇಳೋದ್ರಿಂದಲೇ ತೋರಿಬರುವಂತಹ ಅರ್ಥವು ಅದು ಅದಕ್ಕೆ ವಾಚ್ಯಾರ್ಥ ತಾತ್ಪರ್ಯವಿಲ್ಲ. ಹಾಗೆ ತ್ವಮಿತ್ಯಪಿ ಪದಂ ತದ್ವತ್ ಸಾಕ್ಷಾನ್ ಮಾತ್ರ ಅರ್ಥವಾಚಿತು ಸಂಸಾರಿತ ಅಸಂತ್ಯಜ್ಯ ಸಾಪಿ ಸ್ಯಾದ್ ಅಭಿಧಾನಜಾ. ತದ್ವದನ್ನು ಅದರಂತೆ ತತ್ಶಬ್ದದಂತೆ ತ್ವಂ ಶಬ್ದವು ಕೂಡ ನೇರ ಗೊತ್ತಾಗ್ತಾ ಇರೋನು ಅಷ್ಟೇ ಅರ್ಥ ಇಟ್ಕೊಳ್ಬೇಕು. ಅದೇ ಸಂಸಾರಿತ ಅನ್ನೋದನ್ನ ಹೇಳ್ತಾನೋ, ನಾನು ಅಂದ್ರೆ ಸಂಸಾರಿ ನಾವು ಮಾಡ್ಕೊಂಡು ಅರ್ಥ ಹೇಳ್ತಾನೋ, ನಾವು ಮಾಡ್ಕೊಂಡು ಸಂಸಾರಿ ಆಗಿದ್ದೀನಿ ಅರ್ಥವನ್ನ ಕೈ ಬಿಡದೇನೆಯೇ ನೇರವಾಗಿ ಗೊತ್ತಾಗ್ತಾ ಇರೋನು ಒಂದು ಅನುಭವ ಇದೆಯಲ್ಲ, ಅದನ್ನ ಇಂಡಿಕೇಟ್ ಮಾಡ್ತಾ ಇದೆ ಅದು. ಅದಕ್ಕಾಗಿ ಆ ಪದವನ್ನು ಬಳಸಿರೋದು. ಯಾವ ಸ್ವರೂಪವು ಪ್ರಮಾಣದ ಹಂಗಿಲ್ಲದೆ, ಶಾಸ್ತ್ರದ ಹಂಗಿಲ್ಲದೆ, ಹೊರಗಿನ ಉಪಾಧಿಯ ಹಂಗಿಲ್ಲದೆ ನೇರಾಗಿ ತಿಳಿದು ಬರ್ತಾ ಇರ್ತಕ್ಕಂತಹ ಸ್ವರೂಪವೋ ಅದನ್ನು ತ್ವಮ್ಮನ ಪದದಿಂದ ರಕ್ಷಿಸ್ತಾ ಇದ್ದಾರೆ. ಅದು ಸಾಕ್ಷಾತ್ ಮಾತ್ರ ಅರ್ಥ. ಸಾಕ್ಷಾತ್ ಅಂದ್ರೆ ಡೈರೆಕ್ಟ್ ಆಗಿ ಒಂದು ಸಹಾಯವಿಲ್ಲದೆ, ಇನ್ನೊಂದರ ಸಹಾಯವಿಲ್ಲದೆ ನೇರಾಗಿ ನಾನಿದ್ದೀನಿ ನಂಗೆ ಡೌಟ್ ಇದೆಯೋ ಅದು ನಾನಿದ್ದೀನಿ ಅನ್ನೋದು ನಂಗೆ ಪ್ರಮಾಣ ಬೇಕು ತಿಳ್ಕೊಳಕ್ಕೆ. ನೇರಾಗಿ ನಾನಿದ್ದೀನಿ ನಮ್ಗೆ ಎಲ್ರಿಗೂ ಗೊತ್ತು. ಸಾಕ್ಷಾತ್ ಮಾತ್ರ ಅಷ್ಟು ಮಾತ್ರ ಸ್ಮೃತಿ, ಅದಷ್ಟೇ ನೇರಾಗಿ ಗೊತ್ತಾಗುವುದು, ಅಷ್ಟೇ ಅರ್ಥವನ್ನ ಅದು ಹೇಳುವಂಥದ್ದು. ಹಾಗಿದ್ದರೂ ಸಂಸಾರಿತ ಅನ್ನೋ ಅರ್ಥವನ್ನು ಕೈ ಬಿಟ್ಟಿಲ್ಲ. ತ್ವಂ ಶಬ್ದ ಲೋಕದಲ್ಲಿ ಏನ್ ಅರ್ಥ ಇದೋ ಅರ್ಥ ತಗೊಳ್ಳೇಬೇಕು. ತ್ವಮಂದ್ರೆ ಅಹಮ್ಮು, ನಾನು ಅಂದ್ರೆ ಸಂಸಾರಿಯಾಗಿದ್ದೀನಿ ಅನ್ನೋ ಅರ್ಥ ಇದ್ದೇ ಇದೆ. ಅದನ್ನ ಅದು ಅಭಿಧಾನದಿಂದ ಉಂಟಾಗುವ ಅರ್ಥ. ಅಭಿಧಾನ ಅಂದ್ರೆ ಉಚ್ಚಾರಣೆ ಮಾತ್ರದಿಂದಲೇ ಉಂಟಾಗುವ ಅರ್ಥ. ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಯಾವುದು ಉಚ್ಚಾರಣೆ ಮಾಡೋದ್ರಿಂದಲೇ ಗೊತ್ತಾಗುವ ಅರ್ಥವೋ ಅದು ಶಾಸ್ತ್ರವು ತಾತ್ಪರ್ಯದಿಂದ ಹೇಳಬೇಕು ಅಂತ ಅನ್ಕೊಂಡಿಲ್ಲ, ಅದನ್ನ ಹೇಳೋದೂ ಇಲ್ಲ, ಹೇಳ್ಬೇಕಾಗಿಯೂ ಇಲ್ಲ. ಯಾವುದು ನಮ್ಗೆ ಇಲ್ಲಿ ಹೊಸದಾದ ಅರ್ಥವೋ ಅದನ್ನ ಅದೇನ್ ಮಾಡಿದೆ ನೇರವಾಗಿ ತೋರ್ತಾ ಇರೋನು ಅರ್ಥವೂ ನಮ್ಗೆ ಗೊತ್ತಿದೆ, ಅದೇ ಅದ್ರಲ್ಲಿ ವಿವಕ್ಷಿತವಾದದ್ದು ಅನ್ನೋ ನಮ್ಗೆ ಗೊತ್ತಾಗಲ್ಲ. ವಾಕ್ಯದಲ್ಲಿ ನೇರಾಗಿ ತೋರ್ಬರ್ತಾ ಇರೋ ಒಂದು ಸ್ವರೂಪ ಇದೆಯಲ್ಲೋ ಅದನ್ನ ನಾನು ತ್ವಂ ಶಬ್ದದಿಂದಲೂ ಅದು ಅದ್ವಿತೀಯವಾಗಿದೆ ಎಂಬುದನ್ನ ತತ್ಶಬ್ದದಿಂದಲೂ ನಾನು ವಿವಕ್ಷೆ ಮಾಡ್ಕೊಂಡಿದ್ದೀನಿ, ಹೇಳಬೇಕು ಅಂದ್ಕೊಂಡಿದ್ದೀನಿ. ನೀನು ನನ್ನ ಅಹಂ ಬ್ರಹ್ಮ ಅನ್ನೋ ಪದಕ್ಕೆ ನೇರಾಗಿ ಗೊತ್ತಾಗುತ್ತಿರುವ ಅದ್ವಿತೀಯ ಸ್ವರೂಪನು ಅಂತ ತಿಳ್ಕೊಬೇಕೆ ಹೊರತು ಪರೋಕ್ಷವಾಗಿರುವ ಸಂಸಾರಿಯೂ ಅಂತ ಅನ್ಕೊಂಡ್ರೆ ಪ್ರಯೋಜನ ಇಲ್ಲ. ತತ್ಶಬ್ದಕ್ಕೆ ಪರೋಕ್ಷ, ಅಹಂ ಶಬ್ದಕ್ಕೆ ಸಂಸಾರಿ ಅಂತ ಅರ್ಥ ಮಾಡ್ಕೊಂಡ್ರೆ ಅದು ಅಭಿಧಾನೋತ್ಸವಾದ್ರಿಂದ ಅದನ್ನ ನಾನು ಹೇಳಕ್ ಹೊರಟಿಲ್ಲ, ಅದು ಹೇಳೋದಿಲ್ಲ, ಅರ್ಥ ಅಲ್ಲೂ ಅಲ್ಲ ಅದಕ್ಕೆ. ಎಷ್ಟು ವಿಚಾರ ಮಾಡ್ತಾರೆ ನೋಡು, ಒಂದು ಸಾಕು ಬರೀ ತತು ತ್ವಂ ಎರಡೇ ಪದಕ್ಕೆ ವಿಚಾರ ಮಾಡ್ತಾರೆ ಪುಣ್ಯಾತ್ಮರು. ಇಷ್ಟು ವಿಚಾರ ಮಾಡುದು ನಾನು ಎಲ್ಲೂ ನೋಡಿದಪ್ಪ ಅಲ್ವಾ. ಸಂಸಾರಿತ್ವವನ್ನು ಕೈ ಬಿಡದೇನೆಯೇ ತ್ವಮ್ಮನೋ ಪದ ಸಾಕ್ಷಾನ್ ಮಾತ್ರ ಅರ್ಥ, ನೇರಾಗಿ ಗೊತ್ತಾಗುವಂತಹದ್ದು ಅನ್ನೋ ಅರ್ಥವಷ್ಟನ್ನೇ ವಾಚಿ ಹೇಳ್ತಾ ಇದೆ. ಸಂಸಾರಿತ್ವ ಯಾಕೆ ತಗೋಬಾರ್ದು, ಅದು ಅಭಿಧಾನ ಉಂಟಾದ್ರೆ ತಗೋಬಾರ್ದು ಅಂತಾಯ್ತು. ಈಗ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಏನೋ ವಿರುದ್ಧ ಉದ್ದೇಶನತ್ವಾಚ್ಚ ಪಾರೋಕ್ಷ ದುಃಖಿತ್ವಯೋ ಅವಿವಕ್ಷಿತತ್ವಂ ಇತ್ಯಾಹ. ಪರೋಕ್ಷ ದುಃಖಿತ್ವಯೋ ಅವಿವಕ್ಷಿತತ್ವಂ ಇತ್ಯಾಹ. ಇದು ಪಾರೋಕ್ಷಾರ್ಥ ದುಃಖಿತ್ವಾರ್ಥ ಇದೆಯಲ್ಲ, ಇದು ವಿವಕ್ಷಿತವಲ್ಲ ಅನ್ನೋದು ಯಾಕೆ ಅಂದ್ರೆ ವಿರುದ್ಧವೂ ಆಗಿದೆ ಮತ್ತು ಉದ್ದೇಶವೂ ಇಲ್ಲದ್ದಾಗಿದೆ. ಶಾಸ್ತ್ರಕ್ಕೆ ಅದು ಉದ್ದೇಶವೂ ಅಲ್ಲ ಮತ್ತು ಅದು ವಿರುದ್ಧವೂ ಹೌದು. ಅದನ್ನ ಅರ್ಥ ತಗೋಬಾರ್ದು ಅಂತ ಇದ್ದಾರೆ. ಅರ್ಥ ತೋರುತ್ತೆ ನಿಜ, ಸತ್ಶಬ್ದಕ್ಕೆ ಪರೋಕ್ಷಾರ್ಥ ತೋರುತ್ತೆ, ತ್ವಂ ಶಬ್ದಕ್ಕೆ ಸಂಸಾರಿಯಾದ ಸದ್ವಿತೀಯನಾದ ಆತ್ಮ ಅಂತ ತೋರುತ್ತೆ. ನಾನು ಅನ್ನೋದು ಸಂಸಾರಿತ ತೋರಿ ಬಂದರೂ ತತ್ವದ ಪರೋಕ್ಷಾರ್ಥ ತೋರುದು, ಅದು ಯಾಕೆ ತಗೋಬಾರ್ದು ಅಂತ ಕೇಳಿದ್ರೆ ಅದು ವಿವಕ್ಷಿತವಲ್ಲ ಅನ್ನೋದಕ್ಕೆ ಕಾರಣ ವಿರುದ್ಧವಾಗಿರು. ಅದೆರಡು ಸೇರಲ್ಲ. ನಾನು ಪರೋಕ್ಷ ನಾನು ಆಗಲ್ಲಪ್ಪ. ಪರೋಕ್ಷವಾದದ್ದಕ್ಕೂ ನಾನು ಅದಕ್ಕೂ ಹೆಸರಿಸ್ತೀರಾ? ನಾನು ಸ್ವರ್ಗ ಆಗ್ತೀನ? ಪರೋಕ್ಷ ಸ್ವರ್ಗ ಅಲ್ಲಿ,
ಸ್ವರ್ಗ ನಾನಾಗಲ್ಲ, ನಾನು ಸ್ವರ್ಗ ಆಗಲ್ಲ. ಹಾಗಾದ್ರಿಂದ ಯದ್ಯಪಿ ಸತ್ಶಬ್ದಕ್ಕೆ ಪರೋಕ್ಷಾರ್ಥವಿದ್ದರೂ ತ್ವಂ ಶಬ್ದಕ್ಕೆ ಸಂಸಾರಿತ ಅರ್ಥವಿದ್ದರೂ ಅದು ವಿವಕ್ಷಿತವಲ್ಲ ಅನ್ನೋದಿದೆಯಲ್ಲ, ಅದು ಯಾಕೆ ವಿವಕ್ಷಿತವಲ್ಲ ಅಂತ ಕೇಳಿದ್ರೆ ಅದು ವಿರುದ್ಧವಾಗಿರುವುದರಿಂದಲೂ ಮತ್ತು ವಾಕ್ಯ ಅದನ್ನು ಹೇಳಬೇಕು ಅಂತ ಅಂದ್ಕೊಂಡಿಲ್ಲವಾದ್ದರಿಂದಲೂ ಅದನ್ನು ನಾವು ವಿವಕ್ಷಿತವಲ್ಲ ಅಂತ ಇಟ್ಕೋಬೇಕು. ಶಾಸ್ತ್ರಕ್ಕೆ ಅದು ವಾಚ್ಯಾರ್ಥವಲ್ಲ, ಅದು ಹೇಳಬೇಕು ಅಂತ ಅಂದ್ಕೊಂಡಿಲ್ಲ. ಮತ್ತೇನು ಹಾಗಾದ್ರೆ ಉದ್ದೇಶ್ಯಮಾನ ವಾಕ್ಯಸ್ಥಂ ನೋದ್ದೇಶನ ಗುಣಾನ್ವಿತಂ ಆಕಾಂಕ್ಷಿತ ಪದಾರ್ಥೇನ ಸಂಸರ್ಗಂ ಪ್ರತಿಪದ್ಯತೆ. ತುಂಬ ಕಷ್ಟ ಈ ಶ್ಲೋಕಾರ್ಥ. ಉದ್ದೇಶ್ಯಮಾನಂ ವಾಕ್ಯಸ್ಥಂ ನೋದ್ದೇಶನ ಗುಣಾನ್ವಿತಂ ಆಕಾಂಕ್ಷಿತ ಪದಾರ್ಥೇನ ಸಂಸರ್ಗಂ ಪ್ರತಿಪದ್ಯತೆ. ಉದ್ದೇಶ್ಯಮಾನಂ ವಾಕ್ಯಸ್ಥಂ ನ ಉದ್ದೇಶೇಣ ಗುಣಾನ್ವಿತಂ ಆಕಾಂಕ್ಷಿತ ಪದಾರ್ಥೇನ ವಾಕ್ಯಸ್ಥಂ ವಸ್ತು, ವಾಕ್ಯದಲ್ಲಿ ತತ್ವಮಸಿ ಒಂದು ವಾಕ್ಯ, ಆ ವಾಕ್ಯದಲ್ಲಿ ತ್ವಂ ಶಬ್ದದಿಂದ ಒಂದು ವಸ್ತುವನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದನ್ನು ಉದ್ದೇಶಿಸಿಕೊಂಡು ಹೇಳ್ತಾ ಇದೆ. ತ್ವಂ ಶಬ್ದದಿಂದ ಒಂದು ಸ್ವರೂಪವನ್ನು ಉದ್ದೇಶ ಮಾಡ್ಕೊಂಡು, ಉದ್ದೇಶ ಅಂದ್ರೇನೋ ಇಂಡಿಕೇಟ್, ಅದನ್ನ ನೋಡು, ಆ ಹಾವಿದೆಯಲ್ಲ ಅಂತ ಆ ಹಾವು ಅಂತ ಉದ್ದೇಶ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಆ ಹಾವು ಹಗ್ಗ ಅನ್ನುವಾಗ ಹಾವು ಹಗ್ಗ ಆಗುತ್ತೋ? ಆ ಉದ್ದೇಶಾವಸ್ಥೆಯಲ್ಲಿ ಹಾವು ಅಂತ ಹೇಳ್ತಾ ಇದ್ದೀನಿ. ಅದು ಹಾವಿನ ಎಲ್ಲಾ ಗುಣವನ್ನು ತಗೊಂಡ್ಬರ್ಬಾರ್ದು ನೀನು. ಹಾವಿನ ಎಲ್ಲಾ ಗುಣವನ್ನು ತಗೊಂಡ್ಬಂದ್ಬಿಟ್ರೆ ಅದು ಹಗ್ಗ ಆಗೋದೇ ಇಲ್ಲ, ಏನ್ ಮಾಡಿದ್ರು. ಹಾಗೆ ಯಾವ ತತ್ವಮಸಿ ವಾಕ್ಯದಲ್ಲಿ ತ್ವಂ ಪದವನ್ನು ಉದ್ದೇಶ ಮಾಡಿಕೊಂಡು ಉಪದೇಶ ಮಾಡುತ್ತಿರ್ತಾರೋ ಆಗ ಅದು ಉಪದೇಶ ಕಾಲದಲ್ಲಿ ಆ ಉದ್ದೇಶ ಮಾಡಿಕೊಂಡದ್ದರ ಗುಣದಿಂದ ಕೂಡಿಕೊಂಡದ್ದಾಗಿ ನಾನು ಆಕಾಂಕ್ಷಿತ ಬಯಸಿದ್ದಾಗಿರುವ ಪದಾರ್ಥ ಇದೆಯಲ್ಲ, ಅದ್ವಿತೀಯವಾದ ಕೂಟಸ್ಥಾತ್ಮನು ಅಂತ, ಅದರೊಡನೆ ಆ ಸಂಸರ್ಗ ಆಗೋದೇ ಇಲ್ಲ. ಉದ್ದೇಶನಾವಸ್ಥೆಯಲ್ಲಿ ಆ ಇಂಡಿಕೇಟ್ ಮಾಡುವಾಗ, ತೋರುವಾಗ ಒಂದು ಅಹಂ ಪದಾರ್ಥ ಅಥವಾ ತ್ವಂ ಪದಾರ್ಥ ಯಾವ್ಯಾವ ಗುಣದಿಂದ ಕೂಡ್ಕೊಂಡಿದೆಯೋ ಆ ಎಲ್ಲಾ ಗುಣವನ್ನು ತಗೊಂಡ್ಬಂದ್ರೆ ಇದಕ್ಕೆ ಸೇರ್ಕೊಳ್ಳೋದೇ ಇಲ್ಲ. ತ್ವಂಪದದ ಉದ್ದೇಶಾವಸ್ಥೆಯಲ್ಲಿ ತ್ವಂಪದದ ಸಂಸಾರಿತ್ವ, ಪರಿಚ್ಛಿನ್ನತ್ವ, ವಿಕ್ರಿಯಾವತ್ವ, ದೃಶ್ಯತ್ವ ಇದೆಲ್ಲ ಇದೆ. ಆ ತ್ವಂಪದವನ್ನು ಉದ್ದೇಶಿಸಿಕೊಂಡು ನಾನು ಏನು ಅದನ್ನು ತಿಳಿಸ್ಕೊಳಕ್ ಹೊರಟಿದ್ದೀನಿ, ಆ ಉದ್ದೇಶನಾವಸ್ಥೆಯಲ್ಲಿ ಆ ಉದ್ದಿಷ್ಟವಾದ ವಸ್ತುವಿನ ಎಲ್ಲಾ ಗುಣವನ್ನು ತೆಗೆದುಕೊಂಡು ಬಂದು ಆಕಾಂಕ್ಷಿತ ಅಪೇಕ್ಷೆ ಪಟ್ಟದ್ದಾಗಿರೋ ಪದಾರ್ಥ ಇದೆಯಲ್ಲ, ಅದರೊಡನೆ ಅದು ಸಂಸರ್ಗವನ್ನು ಪ್ರತಿಬದ್ಧತೆ ಸೇರ್ಕೊಳ್ಳೋದಿಲ್ಲ. ಅಸದ ವಾಕ್ಯ ಅಲ್ಲ, ಶ್ಲೋಕ ಅರ್ಥ ಮಾಡುವಾಗ ತುಂಬಾ ಕಷ್ಟ ಶ್ಲೋಕ ಇದು. ಉದ್ದೇಶ್ಯಮಾನಂ ಕಿಂ, ಉದ್ದೇಶ್ಯಮಾನಂ ವಸ್ತು, ಕಿಂ ಉದ್ದೇಶ್ಯಮಾನಂ ವಸ್ತು, ತ್ವಮಿತಿ ಪದಂ, ತ್ವಮಿತಿ ಪದಂ ಕಂಚನ ಆತ್ಮಾನಂ ಉದ್ದೇಶತಿ. ಒಬ್ಬನೊಬ್ಬ ಆತ್ಮನನ್ನು ಉದ್ದೇಶ ಮಾಡುತ್ತೆ. ತ್ವಮ್ ಅನ್ನೋ ಪದ ಒಬ್ಬನೊಬ್ಬ ಜೀವಾತ್ಮನನ್ನ ಉದ್ದೇಶ ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ. ಅದು ಉದ್ದೇಶನಾವಸ್ಥೆಯಲ್ಲಿ ಆ ಉದ್ದೇಶನ ಇಂಡಿಕೇಟ್ ಮಾಡುವಾಗ ಅದರಲ್ಲಿ ಏನೇನೋ ಗುಣ ಇದೆಯಲ್ಲ, ಆ ಗುಣಗಳನ್ನು ಕೂಡಿಕೊಂಡದ್ದಾಗಿಯೇ ನನ್ನ ಆಕಾಂಕ್ಷಿತ, ನಾನು ಬಯಸಿದ್ದಾಗಿರೋ ಪದಾರ್ಥ ಇದೆಯಲ್ಲ, ತದರ್ಥ, ಆ ತದರ್ಥದಲ್ಲಿ ಅದು ಸಂಸರ್ಗ ಹೊಂದಲ್ಲ. ಅದು ತದರ್ಥವಾಗಿರುವ ಬ್ರಹ್ಮದೊಡನೆ ನೀನು ಉದ್ದೇಶನಾವಸ್ಥೆಯಲ್ಲಿ ತ್ವಂಪದಕ್ಕೆ ಏನೇನು ಗುಣ ಇದೆಯೋ, ಲೋಕದಲ್ಲಿ ಗುಣ ಇದೆಯೋ, ಸಂಸಾರಿತ್ವ, ಪರಿಚ್ಛಿನ್ನತ್ವ, ವಿಕ್ರಿಯಾವತ್ವ, ದೃಶ್ಯತ್ವ, ಅದಷ್ಟನ್ನು ತೆಗೆದುಕೊಂಡು ಹೋಗಿ ನಾನು ಬ್ರಹ್ಮದೊಡನೆ ಸೇರಿಸ್ಕೊಳ್ತೀನಿ ಹಿಂದೆ, ಅದು ಬ್ರಹ್ಮ ಸೇರಿಸ್ಕೊಳ್ಳೋದನ್ನಲ್ಲ. ಹಾಗೆ ಬ್ರಹ್ಮವನ್ನು ಉದ್ದೇಶಿಸಿಕೊಂಡು ನೀನು ತ್ವಂಪದೊಡನೆ ಏನ್ ಮಾಡುವಾಗಲೂ ಆ ಪರೋಕ್ಷತ್ವ, ಅನಾತ್ಮತ್ವ, ಅಚೇತನತ್ವ ತೆಗೆದುಕೊಂಡು ಬಂದ್ರೆ ಅದನ್ನ ತ್ವಂಪದ ಅಲೋ ಮಾಡಲ್ಲ, ನೋ ಅಡ್ಮಿಷನ್ ಅಂತ ಹಾಕ್ಬಿಡುತ್ತೆ. ತ್ವಂಪದದ ಅರ್ಥ ಏನಿದೆ, ತ್ವಂಪದವನ್ನು ಉದ್ದೇಶಿಸಿಕೊಂಡು ಏನು ಉಪದೇಶ ಮಾಡ್ತಾ ಇರ್ತಾರೆ, ಇಲ್ಲಿ ತ್ವಮ್ಮ ಕಾಣ್ತಾ ಇದೆಯಲ್ವಾ, ಈ ಹಾವು ಹಗ್ಗ ಅನ್ನುವಾಗ ಕೇವಲ ಹಾವದಲ್ಲಿ ತೋರಿಕೆ ಅಷ್ಟನ್ನು ಇಟ್ಕೋಬೇಕೆ ಹೊರತು ಹಾವಿನ ಗುಣವೆಲ್ಲ ತಗೊಂಡ್ಬರ್ಬಾರ್ದು. ತೋರಿಕೆಯಾಗುತ್ತಿರುವ ಹಾವಷ್ಟನ್ನೇ ಇಟ್ಕೊಂಡು ಹಗ್ಗದೊಡನೆ ಅದನ್ನ ಇದ್ ಮಾಡ್ತಾರೆ, ಬಾಧೆ ಮಾಡ್ತಾರೆ. ಹಾಗೆ ನಾನಾಗಿ ತೋರುತ್ತಿರೋ ತೋರಿಕೆ ಅಷ್ಟನ್ನೇ ಅನುವಾದ ಮಾಡಿಕೊಂಡು ಅಲ್ಲಿರುವ ಸಾಕ್ಷಾತ್ ಅರ್ಥವನ್ನು ಮಾತ್ರ ವಾಕ್ಯಾತ ಇಟ್ಕೋ. ಆದ್ರೆ ಸಂಸಾರಿತ್ವ, ಪರಿಚ್ಛಿನ್ನತ್ವ, ವಿಕ್ರಿಯಾವತ್ವನ್ನೆಲ್ಲ ಆ ಗುಣವೆಲ್ಲ ತೆಗೆದುಕೊಂಡ್ರೆ ಆ ತತ್ಪದ ನಾನು ಸೇರಿಸ್ಕೊಳ್ಳಲ್ಲ ಅಂತೆ. ನನ್ನ ಅರ್ಥಕ್ಕೆ, ನನ್ನ ಅನುಭವ ನಿನ್ನ ಅನುಭವ ವಿರುದ್ಧ ಆಗತ್ತೆ, ನೀನ್ ಬರಬೇಡ ನನ್ನ ಅರ್ಥಕ್ಕೆ ಅಂತ ಅನ್ಸೆ. ಅಲ್ಲ, ಅಲೋ ಮಾಡಲ್ಲ. ತತ್ಪದ ತ್ವಂಪದವನ್ನು ಅಲೋ ಮಾಡ್ಬೇಕಾದ್ರೆ, ತ್ವಂಪದ ತತ್ಪದವನ್ನು ಅಲೋ ಮಾಡ್ಬೇಕಾದ್ರೆ ತಮ್ಮ ತಪ್ಪರ್ಥ ವಿರುದ್ಧಾರ್ಥ ಬಿಟ್ಕೊಂಡು ಬರ್ಬೇಕು ಅವರು.
ತಮ್ಮಲ್ಲಿರೋ ವಿರುದ್ಧಾರ್ಥ ಬಿಟ್ಕೊಂಡು ಬಂದ್ರೆ ಅವರಿಬ್ರು ಬಾಯಿಯಾಗಿ ಆಲಿಂಗನ ಮಾಡ್ಕೊಳ್ತಾರೆ. ಇಬ್ಬರು ಕೂಡ ನಾವಿಬ್ರು ಒಂದೇ ಕಟ್ಕೊಳ್ತಾರೆ. ನೀವು ಅವರವ್ರು ತಮ್ಮ ಅರ್ಥವನ್ನು ಬಿಗಿಯಾಗಿ ಹಿಡ್ಕೊಂಡು ಬಂದ್ರೆ ನೀನಾಗಿರು ನಾನಾಗಿರ್ತೀನಿ ದೂರ ಆಗ್ಬಿಡ್ತಾರೆ. ಅಲ್ಲ, ಎರಡು ಪದಗಳೇ ಹೊರತು ಎರಡು ಪದಾರ್ಥ ಇಲ್ಲ, ಎರಡು ವಸ್ತು ಇಲ್ಲ, ಎರಡು ವಸ್ತು ಅಲ್ಲ. ಈ ಎರಡು ಪದಗಳಿಂದ ಎರಡು ವಸ್ತುವಂತೆಯೇ ಉಪದೇಶ ಮಾಡುತ್ತಾ ಒಂದಕ್ಕೆ ಎರಡರ ಸ್ವಭಾವವನ್ನು ಹಾಕ್ತಾ ಇದ್ದಾರೆ. ಒಂದೇ ಅನುಭವ, ಅದು ಅಸಂಸಾರಿಯಾಗಿರುವ ಅಪರೋಕ್ಷವಾದ ಕೂಟಸ್ಥವಾದ ಸ್ವರೂಪವಾಗಿದೆ ಅಂತ ತತ್ವ ಪದ ಸೇರ್ಕೊಂಡು ಒಂದು ಅರ್ಥ ಕೊಡುತ್ತೆ. ಅದು ತಪ್ಪದ ಅರ್ಥವಲ್ಲ, ತಂಪದ ಅರ್ಥವಲ್ಲ. ಅದು ಅದ್ವಿತೀಯವಾದ ಕೂಟಸ್ಥನು, ಅದ್ವಿತೀಯವಾದ ಅಪರೋಕ್ಷ ರೂಪದವನು, ಅದ್ವಿತೀಯನು ಅಪರೋಕ್ಷ ರೂಪನು ಅನ್ನೋ ಅರ್ಥ ಬರುತ್ತಲ್ಲ ಎರಡು ಪದದಿಂದ. ಅದ್ವಿತೀಯತ್ವ ಅಪರೋಕ್ಷತ್ವ ವ್ಯಾಪದಕ್ಕೂ ಅರ್ಥ ಅಲ್ಲ. ಅದು ಆ ಎರಡು ಪದ ಇಲ್ಲದೆ ಅರ್ಥ ಬರಲ್ಲ. ಆ ಎರಡು ಪದ ಅದನ್ನ ಆ ವಾಚ್ಯಾರ್ಥನ ಹೇಳಲ್ಲ, ತಮ್ಮ ಅರ್ಥ ಬಿಟ್ಕೊಳ್ಳೋ ಮೂಲಕ ಆ ಅರ್ಥ ತೋರಿಸುತ್ತೆ. ತುಂಬಾ ಚೆನ್ನಾಗಿದೆ. ಹೀಗೆ ವಾಕ್ಯಸ್ಥಂ ವಸ್ತು, ವಾಕ್ಯದಲ್ಲಿ ಇದ್ದಂತಹ ವಸ್ತು ಆ ಉದ್ದೇಶಮಾನಂಶ ಉದ್ದೇಶ ಮಾಡಲ್ಪಡುತ್ತಿದ್ದು, ಆ ಉದ್ದೇಶನಾವಸ್ಥೆಯಲ್ಲಿ ಅದರ ಗುಣಗಳು ಏನಿದೆಯೋ ಆ ಎಲ್ಲಾ ಗುಣಗಳನ್ನು ಅನ್ವಿತ ಕೂಡಿಕೊಂಡದ್ದಾಗಿ ತನ್ನ ಆಕಾಂಕ್ಷಿತಾನೆ ಬಯಸಿದ್ದಾಗಿರುವ ಪದಾರ್ಥ ಇದೆಯಲ್ಲ, ಅದ್ವಿತೀಯವಾದ ಅಪರೋಕ್ಷ ಪದಾರ್ಥದೊಡನೆ ಸಂಸರ್ಗಮನ ಸಂಬಂಧವನ್ನ ನ ಪ್ರತಿಬದ್ಧತೆ. ನಾನು ಆರಂಭದಲ್ಲಿದೆ, ನೋದ್ದೇಶನ ಅಲ್ಲಿದೆ, ನಾನು ತಗೊಂಡ್ಬರ್ಬೇಕು. ಸಂಸರ್ಗವನ್ನು ಹೊಂದೋದಿಲ್ಲ. ಇದು ಕನ್ನಡ ಓದು. ವಾಕ್ಯದಲ್ಲಿ ಉದ್ದೇಶ್ಯಮಾನವಾದ ವಸ್ತುವು ಉದ್ದೇಶನ ಗುಣದಿಂದ ಕೂಡಿಕೊಂಡೇ ಆಕಾಂಕ್ಷಿತ ಪದಾರ್ಥವನ್ನು ಸಂಸರ್ಗವನ್ನು ಹೊಂದಲ್ಲ. ಏನು ಅರ್ಥವಾಗಲ್ಲ ಓದಿದರೆ. ಉದ್ದೇಶನಾವಸ್ಥೆಯಲ್ಲಿ ತೋರುವ ಎಲ್ಲಾ ಗುಣಗಳಿಂದ ಕೂಡಿಕೊಂಡು ತನ್ನ ಆಕಾಂಕ್ಷೆಯನ್ನು ಪೂರ್ತಿ ಮಾಡುವ ಪದಾರ್ಥದೊಡನೆ ಅನುಗುಣವಾದ ಗುಣದಿಂದ ಕೂಡಿಯೇ ಅನ್ವಯವಾಗುತ್ತದೆ. ಆದ್ದರಿಂದ ಇಲ್ಲಿಯೂ ವಿರುದ್ಧ ಗುಣವನ್ನು ಬಿಟ್ಟೇ ತತ್ವದೊಡನೆ ತ್ವಂಪದವನ್ನು ಅನ್ವಯ ಮಾಡ್ಕೋಬೇಕು. ಅರ್ಥ ಆಯ್ತಾ ಶ್ಲೋಕಾರ್ಥ? ತುಂಬಾ ಹಂಗಂದ್ರೆ ಆಗಲ್ಲ. ನೀವ್ ಅರ್ಥ ಆಗಲ್ಲ ಅಂದ್ರೆ ಅರ್ಥ ಆಯ್ತು. ನಾನು ನೀವ್ ಹಾಗೆ ಎಲ್ರಿಗೂ ಅರ್ಥ ಹೇಳ್ಬೇಕು. ನೀವ್ ಇದನ್ ಬಿಟ್ರೆ ನಿಮ್ಗೆ ಫಸ್ಟ್ ಅರ್ಥ ಆಗಿರೋದು ತೆಗಿ. ಹೌದು, ನೀವು ಅರ್ಥ ಕೊಟ್ಟಿದ್ಮೇಲೆ ಅರ್ಥವಾಗುತ್ತೆ. ಟಿಪ್ಪಣಿ ಅರ್ಥವಾಗ್ಲಿಲ್ಲ ಅಂತ ಹೇಳಿದೆ. ನಿಮ್ಗೆ ಅರ್ಥ ಆಗಿದೆ ಇವಾಗ. ಈಗ ಹೌದು, ಅದು ಈಗ ಹಿಂದೆ ಅದರ ಗುಣಗಳೊಂದಿಗೆ ಇದರ ಗುಣಗಳನ್ನು ಸೇರಿಸ್ಕೊಂಡು ಗುಣಗಳು ತಿಟ್ಕೊಂಡಾಗ ಅದೆರಡನ್ನು ಸೇರಿಸಕ್ಕಾಗಲ್ಲ, ಅದೆರಡು ರಿವೋಲ್ಟ್ ಆಗುತ್ತೆ ಅಂತ. ಕರೆಕ್ಟ್, ಹೌದು. ಅದೆರಡನ್ನು ಬಿಟ್ಕೊಂಡು ಅದು ಹೊಸ ಎರಡು ಸೇರ್ಕೊಳ್ಳೋಕ್ ಪ್ರಯತ್ನ ಪಟ್ಟಾಗ ಹೊಂದುತ್ತೆ. ಆ ಹೊಂದಿದ್ದು ಕೂಡ ಆ ವಸ್ತುವನ್ನ ಸೇರಿಸ್ಕೊಂಡಿದ್ದು ಯಾವುದೋ ಒಂದು ಹೊಸ ವಸ್ತುವನ್ನು ಕ್ರಿಯೇಟ್ ಮಾಡುತ್ತೆ. ಹೌದು, ಕರೆಕ್ಟ್. ಅದೇ ಆತ್ಮ. ಕರೆಕ್ಟ್. ಅಸಂಸಾರಿತವನ್ನ ಹೇಳುತ್ತೆ ಅಂತ ಆಗ್ಬೇಕು ತ್ವಂಪದ. ಸಂಸಾರತ್ವವನ್ನು ಇಟ್ಕೊಂಡು ಬರಬಾರ್ದು. ಅದೇ ಪರೋಕ್ಷತ್ವ ಬಿಟ್ಕೊಂಡು ಬರ್ಬೇಕು ತತ್ಪದ. ತನ್ನ ಪರೋಕ್ಷತ್ವವನ್ನು ಬಿಟ್ಕೊಂಡು ಅದ್ವಿತೀಯತ್ವ ಮಾತ್ರ ತಗೊಂಡ್ಬರ್ಬೇಕು. ಇದು ಸಂಸಾರತ್ವವನ್ನು ಬಿಟ್ಕೊಂಡು ಅಪರೋಕ್ಷತ್ವವನ್ನು ತಗೊಂಡ್ಬರ್ಬೇಕು. ಅಪರೋಕ್ಷವಾದ ಅದ್ವಿತೀಯ ಅನ್ನೋ ಅರ್ಥವು ಈ ಎರಡು ಪದಗಳು ಸೇರಿದಾಗ ಬರುತ್ತೆ. ಇನ್ನೊಂದು ವಿಷಯ ಮಾಡಿಕೊಂಡು. ಹಾಗಾಗಿ ವಾಕ್ಯದಲ್ಲಿರುವ ತ್ವಂಪದದ ವಸ್ತುವು ಉದ್ದೇಶನಾವಸ್ಥೆಯಲ್ಲಿ ಇಂಡಿಕೇಟ್ ಮಾಡುವಾಗ ಅದರಲ್ಲಿ ಏನೇನು ಗುಣಗಳಿದೆಯೋ ತ್ವಂಪದಲ್ಲಿ ಆ ಎಲ್ಲಾ ಗುಣಗಳನ್ನು ತೆಗೆದುಕೊಂಡರೆ ತಾನು ಹೇಳಬೇಕು ಅಂತ ಆಗಿರುವ ಅಂದ್ರೆ ಆಕಾಂಕ್ಷಿತ ಅಂದ್ರೆ ಅಪೇಕ್ಷೆ ಪಟ್ಟದ್ದಾದ ಅರ್ಥ ಇದೆಯಲ್ಲ, ಆ ಅಪೇಕ್ಷೆ ಪಟ್ಟದ್ದಾದ ಅರ್ಥದೊಡನೆ ಎಲ್ಲಾ ಗುಣ ತೆಗೆದುಕೊಂಡ್ರೆ ಸಂಬಂಧವನ್ನು ಪಡ್ಕೊಳ್ಳೋದೇ ಇಲ್ಲ, ಸಂಸರ್ಗವನ್ನು ಹೊಂದೋದಿಲ್ಲ. ಹಾಗಾಗಿ ತ್ವಂಪದವು ತತ್ಪದವನ್ನು ಆಲಿಂಗನೆ ಮಾಡ್ಕೊಳ್ಬೇಕಾದ್ರೆ, ತತ್ಪದವು ತ್ವಂಪದವನ್ನೇ ಆಲಿಂಗನೆ ಮಾಡ್ಕೊಳ್ಬೇಕಾದ್ರೆ ತಮ್ಮ ವಾಚ್ಯಾರ್ಥವನ್ನು ಬಿಟ್ಕೊಂಡು ಲಕ್ಷ್ಯಾರ್ಥವನ್ನು ಬಿಟ್ಕೊಂಡು ಬಂದ್ರೆ ಇಬ್ರು ಒಬ್ಬರಾಗ್ತಾರೆ, ಇಬ್ರು ಸೇರಿ. ಅವಾಗ ಎರಡು ಪದದಿಂದ ಒಂದೇ ತತ್ವವನ್ನೇ ಗುರುತಿಸ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಅಲ್ಲಿಗೆ ತತ್ವಮಸಿ ವಾಕ್ಯಾರ್ಥ ಆದಂಗಾಯ್ತು. ಇಷ್ಟು ಅರ್ಥ ಇದೆ ತತ್ವಮಸಿ ವಾಕ್ಯಾರ್ಥ. ಈ ಲೋಕದಲ್ಲಿ ಗೊತ್ತಾ ತತ್ವಮಸಿ ಬ್ರಹ್ಮ ಹಾಸ್ಯ ಮಾಡ್ದ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ನಿಲ್ಬಿಡ್ತಾರೆ ವೇದಾಂತಿಗಳು. ಅಹಂ ಬ್ರಹ್ಮಾಸ್ಮಿ ಬಿಟ್ಟು ಅಹಂ ಬ್ರಹ್ಮ ಆಗ್ಬಿಡ್ತಾರ ಅಂತಾರೆ. ಈ ಅಹಂ ಬ್ರಹ್ಮಾಸ್ಮಿ ಪದಕ್ಕೆ ಅರ್ಥ ಎಷ್ಟಿದೆ ಅನ್ನೋದನ್ನ ನಿಷ್ಕರ್ಷ ಸಿದ್ಧಿ 3ನೇ ಅಧ್ಯಾಯ ಓದ್ಕೊಂಡ್ ಬನ್ನಿ, ಗೊತ್ತಾಗತ್ತೆ ಅನ್ಬೇಕಷ್ಟೇ. ಸಾಕು, ಆಯ್ತು. ಇಲ್ಲಿ